ಸ್ವಾಮಿ ನಂಜುಂಡೇಶ್ವರ. ಹೌದು. ಒಳರೋಗಕ್ಕೆ ಗಂಡ ತಾಂಡುಮೂರ್ತಿ ಭೋಗ ನಂಜುಂಡೇಶ್ವರ. ಹೌದಪ್ಪ. ವಿಶಂಪರಾಜಮನ್ನ ಕಬ್ಬರಿಯ ಹೊಳೆಯ ಪಕ್ಕದಲ್ಲಿ. ಹೌದು. ಆ ನಂಜನಗೂಡಲ್ಲಿ ದಕ್ಷಿಣ ಕಾಶಿಯಲ್ಲಿ 4 ಮೂಲೆ 8 ದಿಕ್ಕಿನ ರಾಜ್ಯದಲ್ಲಿ. ಹೌದು. ಧರ್ಮ ಕರ್ಮ ಸತ್ಯ ನ್ಯಾಯ ಧರ್ಮ ಪಾಪ ಪುಣ್ಯಗಳನ್ನೆಲ್ಲನೂ ಸಮತೂಕವಾಗಿ ನೋಡಿಕೊಂಡು ಎಲ್ಲರನ್ನೂ ಭಕ್ತರನ್ನೆಲ್ಲರನ್ನೂ ರಕ್ಷಣೆ ಮಾಡುವಂತ ನಂಜುಂಡೇಶ್ವರನ ಪಾದಕ್ಕೆ ನಾವು ಹೊಂದಿಸುತ್ತಾ ಒಳರೋಗಕ್ಕೆ ಗಂಡನಾದಂತ ರೋಗ ರುಜುಂಡರಿಗೆಲ್ಲ ಗಂಡನಾದಂತ ವಿಶಂಪರಾಜಮನ್ನ ಚೊಕ್ಕ ಭೋಜನದ ಒಡೆಯ ಗರಳಾಪುರದಲ್ಲಿ ನೆಲೆಸಿರುವಂತ ಭೋಗ ನಂಜುಂಡೇಶ್ವರನ ಪಾದಕ್ಕೆ ಹೊಂದಿಸುತ್ತಾ ಈ ಕಥೆಯನ್ನು ಕೇಳಿದವರಿಗೂ ಈ ಕಥೆಯನ್ನ ಪಠನ ಮಾಡಿಸಂತ ಭಕ್ತಾದಿಗಳಿಗೂ ಆ ನಂಜುಂಡೇಶ್ವರನ ಆಶೀರ್ವಾದ ಉಂಟಾಗ್ಲಿ ಅಂತ ಹೇಳಿ ಅವನ ಪಾದವನ್ನ ನಾವು ನೆನೆಯುತ್ತಾ ಆ ಕಥೆಯನ್ನು ನಾವು ಪ್ರಾರಂಭ ಮಾಡೋಣ. ಸ್ವಾಮಿ ನಂಜುಂಡೇಶ್ವರ ಆ ಗರಳಾಪುರದಲ್ಲಿ ನೆಲೆಸಿರುವಂತ ನಂಜುಂಡೇಶ್ವರ ಈ ಪರಮೇಶ್ವರನಾಗಿರ್ತಕ್ಕಂಥವನು ಅವತಾರ ಪುರುಷನಾಗಿರ್ತಕ್ಕಂಥ ಜಗದೊಡೆಯನಾಗಿರ್ತಕ್ಕಂಥ ಈಶ್ವರ. ಹೌದು. ಈಶ್ವರೂಪ ಶಿವನದು, ದಶಾವತಾರ ಶ್ರೀಮನ್ನಾರಾಯಣದು. ನಿಜ. ಯಾವಾಗ ಲೋಕ ಉದ್ಧಾರಕ್ಕೋಸ್ಕರವಾಗಿ ಪರಮೇಶ್ವರನಾಗಿರ್ತಕ್ಕಂಥವನು ಭಕ್ತರನ್ನ ಉಳಿಸೋದಕ್ಕೋಸ್ಕರವಾಗಿ ವಿಷವನ್ನ ಕುಡಿದು ಹೌದಪ್ಪ ಲೋಕನ ಉಳಿಸಿದಂತೆ. ನಿಜ. ಯಾವ ರೀತಿಯಾಗಿ ಲೋಕವನ್ನು ಉಳಿಸೋದಕ್ಕೋಸ್ಕರವಾಗಿ ಸ್ವಾಮಿ ಈ ಈಶ್ವರ ವಿಷವನ್ನು ಕುಡಿದ್ರು ಅಂತ ಹೇಳುವುದಾದ್ರೆ ಜ್ಯೋತಿ ಜೋಮಾನಗಳೆಲ್ಲರೂ ಒಂದ್ ಕಡೆ, ರಾಕ್ಷಸರು ಒಂದ್ ಕಡೆ, ಸಮುದ್ರವನ್ನ ಕ್ಷೀರ ಸಾಗರ ಮಾಡಿಕೊಂಡು ಪರ್ವತವನ್ನ ಮಂತು ಮಾಡಿಕೊಂಡು ಆದಿಶೇಷನ ಹಗ್ಗ ಮಾಡಿಕೊಂಡು ಜೋಮಾನಗಳು ಒಂದ್ ಕಡೆ ಮತ್ತು ರಾಕ್ಷಸರು ಒಂದ್ ಕಡೆ ಇಬ್ಬರು ಅನೇಕ ವರ್ಷಗಳ ಕಾಲ ಆ ಸಮುದ್ರವನ್ನ ಯಾವಾಗ ಆ ಮಂತಿನಲ್ಲಿ ಕಡದರೋ ಆ ಕಡೆದು 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 ಬಂದಂತ ವಿಷವನ್ನ ಮೊದಲು ವಿಷ ಅಂತಕ್ಕಂಥದ್ದು ಉದ್ಭವ ಆದದ್ದನ್ನ ಆ ಸ್ವಾಮಿ ಈಶ್ವರ ಕುಡಿದನಂತೆ. ಆ ವಿಷವನ್ನು ಕುಡಿದೋದಕ್ಕೋಸ್ಕರವಾಗಿ ಅವನಿಗೆ ವಿಷಕಂಠ ಅಂತ ನಾಮಕರಣವಾಯಿತು. ಕೊನೆ ಪುನಃ ಅವರಿಬ್ಬರು ಸೇರಿ ಕ್ಷೀರ ಸಾಗರವನ್ನು ಕಡಿತಿರ್ಬೇಕಾದ್ರೆ ರಾಕ್ಷಸರು ಮತ್ತು ದೇವಮಾನಗಳು ಮತ್ತು ಮಧುಪಾನ ಉದ್ಭವ ಆಯ್ತಂತೆ. ಮಧುಪಾನವ ಈ ರಾಕ್ಷಸರು ಕುಡಿದ್ರಂತೆ. ಕೊನೆ ಎಲ್ಲಿ ಕಡೆಯುವಾಗ ಈ ಶುರಪಾನ ಅಂತಕ್ಕಂಥದ್ದು ಯಾವಾಗ ಅಮೃತ ಅಂತಕ್ಕಂಥದ್ದು ಯಾವಾಗ ಉದ್ಭವಿಸ್ತೋ ಆ ಅಮೃತವ ದೇವಮಾನಗಳು ಕುಡಿದ್ರಂತೆ. ದೇವಮಾನಗಳು ಕುಡಿದು ಆವಾಗ ಲೋಕವನ್ನು ಉಳಿಸೋದಕ್ಕೋಸ್ಕರವಾಗಿ ಈಶ್ವರ ವಿಷವನ್ನ ಕುಡಿದು ಲೋಕವನ್ನ ಉಳಿಸಿದಂತೆ ಆ ಪರಮೇಶ್ವರನಾಗಿರ್ತಕ್ಕಂಥ ವಿಷಕಂಠ ದಶಮನ್ನ ಚೊಕ್ಕ ಭೋಜನದ ಒಡೆಯ ಗರಳಾಪುರದ ವಾಸ. ಆ ಗರಳಾಪುರದಲ್ಲಿ ನೆಲೆಸಿರುವಂತಹ ನಂಜುಂಡೇಶ್ವರ ಮೊದಲು ಹಿಂದೆ ಯೌಮಾನರೆಲ್ಲರೂ ಸಂಕಟ ಪಡ್ತಿರವರಂತೆ. ನಿಜ. ಯಾವಾಗ ಈ ಮಹಿಷಾಸುರನವಳಿ ಯಾವಾಗ ಹೆಚ್ಚಾಯ್ತೋ ಆ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಯಾರಿದ್ದು ಸಾಧ್ಯ ಇಲ್ವಲ್ಲ, ಏನ್ ಮಾಡೋದು ಅಂತ ಹೇಳಿ ಮುಡುಕುತೆರೆ ಮಹಾನಂದಿ ಕೈಲಾಸ ನಂದಿ ಬಸಪ್ಪನ ತೋಪಿನಲ್ಲಿ ಕುಳಿತುಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಕುಂತ್ಕೊಂಡು ನ್ಯಾಯ ಪಂಚಾಯಿತಿ ಮಾಡಿದ್ರಂತೆ. ಶಿವ ಶಿವ ಗಂಡು ದೇವರುಗಳಿಂದ ಅವನ್ನ ಮಾತ್ರ ಸಂಹಾರ ಮಾಡಕ್ ಸಾಧ್ಯನೇ ಇಲ್ಲ. ಹೌದು. ಹೆಣ್ಣಿನಿಂದ ಮಾತ್ರ ಅವನ ಸಂಹಾರ ಮಾಡಕ್ ಸಾಧ್ಯವಂತ ಹೇಳಿ ತ್ರಿಮೂರ್ತಿಗಳು ಯಾವಾಗ ನಂದಿ ಬಸಪ್ಪನ ತೋಪ್ಲಿ ತೀರ್ಮಾನ ತಗೊಂಡ್ರು ಆವಾಗ ಲಕ್ಷ್ಮೀ ದೇವಿ ಕೇಳಿದ್ರಂತೆ ನನ್ನಿಂದ ಅವನ ಸಂಹಾರ ಮಾಡಕ್ ಸಾಧ್ಯವಿಲ್ಲ ಅಂತ ಹೇಳಿದ್ರಂತೆ. ನಿಜ. ಶಾರದಾಂಬೆ ಕೇಳಿದ್ರಂತೆ ಅವನ್ನ ಸಂಹಾರ ಮಾಡಕ್ ನನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿದ್ರಂತೆ ತಾಯಿ. ಆವಾಗ ಈಶ್ವರನ ಮಡದಿ ಆಗಿರ್ತಕ್ಕಂಥ ಪಟ್ಟದವಳು ಪಾರ್ವತಿಗೆ ಪಟ್ಟವನ್ನು ಕಟ್ಟಿದ್ರಂತೆ. ಇದು ನಿನ್ನ ಒಬ್ಬಳಿಂದಲೇ ಈ ಕಾರ್ಯ ಸಾಧ್ಯವೇನಾ, ಇನ್ಯಾರಿಂದು ಸಾಧ್ಯವಿಲ್ವಮ್ಮ ಅಂತೇಳಿ ಯಾವಾಗ ಬ್ರಹ್ಮ ವಿಷ್ಣು ಹೇಳಿದ್ರು ಆವಾಗ ಜಗದಾಂಬೆ ಆಗಿರ್ತಕ್ಕಂಥ ಪಾರ್ವತಾದೇವಿ ಕೇಳ್ಕೊಂಡ್ಲಂತೆ. ಹೇಗೆ? ನಾನು ಅವನ್ನ ಸಂಹಾರ ಮಾಡೋದಕ್ಕೆ ನಾವು ಹೋಗ್ತೀನಿ, ಆದ್ರೆ ನಿಮ್ಮ ಜವಮಾನಗಳ ಶಕ್ತಿ ಬಲನೆಲ್ಲ ನನಗೆ ಕೊಡ್ಬೇಕು, ನಿಮ್ಮಲ್ಲಿರ್ತಕ್ಕಂಥ ಆಯುಧಗಳನ್ನೆಲ್ಲ ನನಗೆ ಕೊಡ್ಬೇಕು. ಹೌದು. ಹಾಗಿದ್ರೆ ಮಾತ್ರ ಅವನ ಜೊತೆಯಲ್ಲಿ ನಾನು ಕದನಕ್ಕೆ ಹೋಗ್ತೀನಿ ಅಂತ ಹೇಳಿ ಪಟ್ಟದವಳು ಪಾರ್ವತಿ ಹೇಳಿದ್ಲಂತೆ. ನಿಜ. ಆಗ್ಲಮ್ಮ ಹೀಗೋ ತಗೋ ನಮ್ಮ ಶಕ್ತಿಯೆಲ್ಲ ನೀನು ಕೊಡ್ತಾ ಇದ್ದೀನಿ ಅಂತೇಳಿ ಜವಮಾನಗಳೆಲ್ಲ ಶಕ್ತಿಯನ್ನು ಕೊಟ್ಟರಂತೆ. ತ್ರಿಮೂರ್ತಿಗಳು ಅವರವರಲ್ಲಿರ್ತಕ್ಕಂಥ ಶಕ್ತಿ ಸಮರ್ಥಗಳನ್ನು ಕೊಟ್ಟಾಗ ಮತ್ತು ಅವರ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಅವರ ಆಯುಧಗಳನ್ನ ಯಾವಾಗ ಕೊಟ್ರು ಆವಾಗ ಪಟ್ಟದವಳಾಗಿರ್ತಕ್ಕಂಥ ಪಾರ್ವತಾ ದೇವಿ ನಂದಿ ಬಸಪ್ಪನ ತೋಪನ ಬಿಟ್ಟು ಮುಡುಕುತೆರೆ ಮಹಾನದಿ ಕೈಲಾಸವನ್ನ ಬಿಟ್ಟು ತ್ರಿಮೂರ್ತಿಗಳ ಆಶೀರ್ವಾದ ಪಡ್ಕೊಂಡು ಯಾವಾಗ ಪಟ್ಟದವಳು ಪಾರ್ವತಿ ಕದನಕ್ಕೆ ಯಾವಾಗ ಹೊರಟು ಬಂದು ಆ ಬೆಟ್ಟದ ಮೇಲೆ ನಿಂತು ಅವಳು ಕಾಳೆಯನ್ನು ಮಾಡಿದಳಂತೆ. ಕದನಕ್ಕೋಸ್ಕರವಾಗಿ ಕಾಳೆಯನ್ನು ಮಾಡಿ ಕರೆಯುವಾಗ ರಾಕ್ಷಸರನ್ನ ಬೆಟ್ಟಕ್ಕೋಗಿದ್ದು ಬಿದಿರಿಗೆ ಪಟ್ಟ
ಬೆಟ್ಟದ ಪಾರ್ವತಿಯ ಕತ್ತಿ ಕೂಗಿತ್ತು ಆ ರಾಕ್ಷಸರ ಕದನಕ್ಕೆ. ನಿಜ, ಯಾರು ನಮ್ಮನ್ನ ಕದನ ಕರೀತಾ ಇದ್ದಾಳೆ ಅಂತೇಳಿ ಯಾವಾಗ ರಾಕ್ಷಸರು ಎಲ್ಲರೂ ಬಂದು ನಿಂತು ನೋಡುವಾಗ, ಯಾರು ನೀನು ಅಂತೇಳಿ ಕೇಳುವಾಗ ರಾಕ್ಷಸರು, ನಿಮ್ಮ ಜೊತೆಯಲ್ಲಿ ನಾನು ಕದನ ಮಾಡೋದಕ್ಕೋಸ್ಕರವಾಗಿ ಬಂದಿದ್ದೀನಿ. ಏನೇನು ನಮ್ಮ ರಾಕ್ಷಸ ಜೊತೆಯಲ್ಲಿ ನೀನು ಕದನಕ್ಕೋಸ್ಕರವಾಗಿ ಬಂದಿದ್ದೀಯ ಅಂತೇಳಿ ರಾಕ್ಷಸರು ಆರ್ಭಟಿಸುತ್ತ ಕೇಳುವಾಗ, ಹೌದು, ಯಾತಕ್ಕೋಸ್ಕರ ಕದನ ಮಾಡ್ತಾ ಇದ್ದೀಯ? ನನ್ನನ್ನ ಯಾರು ನೀವು ಗೆಲ್ತಿರೋ, ನನ್ನನ್ನ ಗೆದ್ದವ್ರನ್ನ ನಿಮ್ಮನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಪಟದವಳು ಪಾರ್ವತಿ ಹೇಳುವಾಗ, ಆವಾಗ ಆ ಮಹಿಷಾಸುರನಿಗೆ ಆಸೆ ಆಗೋಯ್ತಂತೆ. ಚಂದಕ್ಕೆ ಚೆಲುವೆಯಾದಂತ ಹೆಣ್ಣು ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ತಿರೋಳಲ್ಲ, ಇವಳನ್ನ ಗೆಲ್ಲುವುದೊಂದು ಅಸಾಧ್ಯವೇ ಅಂತೇಳಿ ಆ ಮಹಿಷಾಸುರ ತನ್ನ ರಾಣ್ಯವ ಕಟ್ಕೊಂಡು ಯುದ್ಧಕ್ಕೆ ಸಿದ್ಧನಾದರಂತೆ. ಮಹಿಷಾಸುರ ಆವಾಗ ಯುದ್ಧಕ್ಕೆ ಯಾವಾಗ ಹಣಿಯಾದರೋ ಆವಾಗ ತಾಯಿಯಾಗಿರ್ತಕ್ಕಂಥ ಜಗದಾಂಬೆ ಪಾರ್ವತಾ ದೇವಿ ಯಾವಾಗ ತಾಯಿ ಜಗದಾಂಬೆ ಆಗಿರ್ತಕ್ಕಂಥ ಪಾರ್ವತಾ ದೇವಿ ಆ ರಾಕ್ಷಸರ ಜೊತೆಗೂಡಿ ಕಾದಾಟವನ್ನು ಮಾಡ್ತಾ 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 ಬೇಕಾದಷ್ಟು ದಿನಗಳ ತನಕ ಕಾದಾಟವನ್ನು ಮಾಡಿದ್ಲಂತೆ. ಆವಾಗ ಮಾಡ್ತಿರುವಾಗ ಈ ರಾಕ್ಷಸರೆಲ್ಲರೂ ಸಂಹಾರ ಮಾಡ್ಕೊಂಡು ಬರ್ತಾ ಇದ್ದಾಳೆ. ನಿಜ, ಮಹಿಷಾಸುರನಿಗೆ ತುಂಬಾ ಕೋಪವಾಯ್ತು. ಏನೇನು ಒಬ್ಬ ಸರಿಯಾಗಿರ್ತಕ್ಕಂಥವಳು ನನ್ನ ರಾಣಿನೆಲ್ಲ ಕೊಂತ ಬರ್ತಾ ಇರೋಳು ಅಂತೇಳಿ ಅವನು ವಿಶ್ವರೂಪವನ್ನು ತಾಳಿ ಯಾವಾಗ ಕೋಟಿ ರಾಕ್ಷಸರ ಯಾವಾಗ ಉದ್ಭವಿಸ್ತಾ ಇರುವರು ಆವಾಗ ತಾಯಿಯಾಗಿರ್ತಕ್ಕಂಥ ಜಗದಾಂಬೆ ಪಾರ್ವತ ನಿಂತು ಬಹಳ ಯೋಚನೆ ಮಾಡಿದಂತೆ. ಈ ರಾಕ್ಷಸರ ಜೊತೆಯಲ್ಲಿ ನಾನು ಇಷ್ಟು ಕಾದಾಟವನ್ನು ಮಾಡ್ತಿದ್ರು, ಇವ್ರು ಈ ರೀತಿಯಾಗಿ ಉದ್ಭವ ಆಗ್ತಾ ಇದಾರಲ್ಲ ಈ ರಾಕ್ಷಸರು ಅಂತೇಳಿ ಆವಾಗ ತಾಯಿ ಜಗದಾಂಬೆ ಪಾರ್ವತಾ ದೇವಿ ಯಾವಾಗ ತಾಯಿ ಆ ಕೋಟಿ ರಾಕ್ಷಸರೆಲ್ಲರೂ ಕೊಂದು ನಡುಬೆಟ್ಟದಲ್ಲಿ ಅವಳು ನಿಂತ್ಕೊಂಡಾಗ ಇನ್ನು ಈ ಮಹಿಷಾಸುರನ ಸಂಹಾರ ಮಾಡಕ್ಕಾಗಲೇ ಇಲ್ಲ. ಮುಗುಲನ್ನೇ ಕಟ್ಟಿ ಮುಗುಲ ಮೇಲೆ ನಿಂತ್ಕೊಂಡು ಸಿಂಹನ ಮೇಲೆ ಮೂರ್ತಿ ಮಾಡ್ಕೊಂಡು ತ್ರಿಮೂರ್ತಿಗಳು ಕೊಟ್ಟಿರ್ತಕ್ಕಂಥ ಆ ಆಯುಧಗಳು ಹಿಡ್ಕೊಂಡು ಅವನ ಜೊತೆಯಲ್ಲಿ ಕಾದಾಟವನ್ನು ಮಾಡ್ತಿದ್ರು, ಅವನು ಸಂಹಾರ ಮಾಡಕ್ಕಾಗ್ಲಿಲ್ಲ. ಆವಾಗ ತಾಯಿ ಇವನ ಜೊತೆಯಲ್ಲಿ ಯುದ್ಧ ಮಾಡಿ 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 ತಡೆದು ಅವಳ ಹಣೆಯಲ್ಲಿ ಬಂದಂತೆ ದೇವರನ್ನ ತೆಗೆದು ಆ ಕೆಳಗಡೆ ಬಿಟ್ಲಂತೆ. ದೇವರನ್ನ ತೆಗೆದು ಯಾವಾಗ ಕೆಳಗಡೆ ಬಿಟ್ಲು ಆ ದೇವರಿನಲ್ಲಿ ಉದ್ಭವ ಎತ್ತಿದಳಂತೆ ಒಂದು ಹೆಣ್ಣು ಜನ್ಮವಾಗಿ. ಹೆಣ್ಣಿನ ಹಣೆಯಲ್ಲಿ ಬಂದಂತ ದೇವರಿನ ಹನಿಯಲ್ಲಿ ಹೆಣ್ಣು ಜನ್ಮವಾಗಿ ಎತ್ತಿದಂತ ಆ ಉದ್ಭವಿಸಿದವಳು ಆವಾಗ ನೋಡಿದಳಂತೆ, ಅವಳ ಹಣೆಯ ದೇವರಿನಲ್ಲಿ ನಾನು ಉದ್ಭವ ಆದ ಮೇಲೆ ನನಗೆ ಅಕ್ಕ ಅವಳೇ, ನಾನು ಅವಳಿಗೆ ನಾನು ತಂಗಿ ಅಂತೇಳಿ ಬೆಟ್ಟದ ಕೆಳಗಡೆ ಕುಂತಿರವಳಂತೆ ಉದ್ಭವಿಸಿದಂತ ತಾಯಮ್ಮ. ಆವಾಗ ಮಹಿಷಾಸುರನ ಜೊತೆಯೊಳಗೆ ಕಾದಾಟವನ್ನು ಮಾಡ್ತಕ್ಕಂಥ ಹೆಣ್ಣ ನೋಡಿ, ನಾನು ಈ ಅಕ್ಕನಿಗೆ ನಾನು ಸಹಾಯ ಮಾಡಬೇಕು ಅಂತೇಳಿ ಬೆಟ್ಟದ ಕೆಳಗಡೆ ಕುಂತಿರ್ತಕ್ಕಂತಹ ಮಾರಮ್ಮ ಆ ತಾಯಿ ಜಗನ್ಮಾತೆ ಬೆಟ್ಟಕ್ಕೆಲ್ಲ ತನ್ನ ನಾಲಿಗೆಯನ್ನ ಹಾಸ್ಕೊಂಡ್ಲಂತೆ. ನಿಜ, ಬೆಟ್ಟಕ್ಕೆಲ್ಲ ನಾಲಿಗೆಯನ್ನ ಹಾಸ್ಕೊಂಡಾಗ ಆವಾಗ ಆ ಬೆಟ್ಟದಲ್ಲಿ ಮಹಿಷಾಸುರನ ಜೊತೆ ಒಳಗೆ ಕಾದಾಟವನ್ನು ಮಾಡ್ತಿರುವಾಗ ತಾಯಿ ಜಗನ್ಮಾತೆ ಆಗಿರ್ತಕ್ಕಂಥ ಪಾರ್ವತಾ ದೇವಿ ಶಿವ ರಾಕ್ಷಸರ ಜೊತೆಯಲ್ಲಿ ಕಾದಾಟವನ್ನು ಮಾಡ್ತಿರುವಾಗ ಅವರ ರಕ್ತವೆಲ್ಲ ಬೆಟ್ಟದ ಕೆಳಗಡೆ ಸುರಿಯುತ್ತಾ ಬರುತ್ತಿರುವಾಗ ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ದರೆ ಮತ್ತೆ 1000 ಜನ ರಾಕ್ಷಸರು ಉದ್ಭವ ಆಗ್ತಿರೋರಂತೆ. ಇದನ್ನ ಹರಿತ ಜಗನ್ಮಾತೆ ಪಾರ್ವತಾ ದೇವಿ ಏನ್ ಮಾಡ್ಲಿ, ಒಂದು ತೊಟ್ಟು ರಕ್ತ ಕೆಳಗಡೆ ಬಿದ್ರು ಮತ್ತು 1000 ಜನ ರಾಕ್ಷಸರು ಉದ್ಭವ ಆಗ್ತಾ ಇದ್ರಲ್ಲ ಅಂತೇಳಿ ತಾಯಿ ಚಿಂತೆಯನ್ನು ಮಾಡ್ತಿರೋಳಂತೆ ಮುಗಿಲ ಮೇಲೆ ನಿಂತು. ಆವಾಗ ಬೆಟ್ಟದ ಕೆಳಗಡೆ ಉದ್ಭವಿಸಿದಂತ ಜಗನ್ಮಾತೆ ಆಗಿರ್ತಕ್ಕಂಥ ಪಾರ್ವತಾ ದೇವಿ ಹಣೆಯಲ್ಲಿ ಬಂದ ದೇವರಿನಲ್ಲಿ ಉದ್ಭವಿಸಿದಂತೆ ಅವಳು ಬೆಟ್ಟದ ಕೆಳಗಡೆ ಕುಂತಿರ್ತಕ್ಕಂತಹ ತಾಯಮ್ಮ ಒಂದು ಹೆಣ್ಣೆಂಬ ಪ್ರಾಣಿ ಜೊತೆ ಒಳಗಿಂತ ರಾಕ್ಷಸರು ಈ ರೀತಿ ಯುದ್ಧ ಮಾಡ್ತಾ ಇದ್ರಲ್ಲ ಅಂತೇಳಿ ತನ್ನ ಮಾಯಾ ಸ್ವರೂಪದಿಂದ ಬೆಟ್ಟಕ್ಕೆಲ್ಲ ತನ್ನ ನಾಲಿಗೆಯನ್ನ ಒಡ್ಡಿ ಹಾಸಿದಳಂತೆ. ಆವಾಗ ತಾಯಿ ಮುಗಿಲ ಮೇಲೆ ನಿಂತು ರಾಕ್ಷಸರನ್ನು ಕೊಲ್ಲುವಾಗ ಅವರ ರಕ್ತನೆಲ್ಲ ಈ ತಾಯಿ ಕೆಳಗಡೆ ಕುಂತು ಕುಡಿದಳಂತೆ. ಆ ರಕ್ತ ಕುಡಿದಾಗ ಮತ್ತೆ ರಾಕ್ಷಸರು ಮತ್ತೆ ಉದ್ಭವಕ್ಕೆ ಸಾಧ್ಯವೇ ಆಗ್ಲಿಲ್ಲ, ಉದ್ಭವ ಆಗೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ. ಆವಾಗ ತಾಯಿ ಆಗಿರ್ತಕ್ಕಂಥ ಜಗದಾಂಬೆ ಪಾರ್ವತಾ ದೇವಿ ಆ ಬೆಟ್ಟದ ಮೇಲೆ ಸಿಂಹದ ಮೇಲೆ ಮೂರ್ತಿ ಮಾಡಿ ಕೈಯಲ್ಲಿ ಅಸ್ತ್ರಗಳನ್ನು ಹಿಡಿದು ತಾಯಿ ನಡು ಬೆಟ್ಟದಲ್ಲಿ ಮೂರ್ತಿ ಮಾಡಿ ನಿಲ್ಲಿಸಿದವಂತೆ. ಬೆಟ್ಟದವಳು ಚಾಮುಂಡೇಶ್ವರಿ ಅಂತ ಶಿವ. ಆವಾಗ ಬೆಟ್ಟದ ಕೆಳಗಡೆ ಕುಂತಿರ್ತಕ್ಕಂಥ ಆ ದೇವರಲ್ಲಿ ಹುಟ್ಟಿದವಳನ್ನ ಕರೆದು, ಅಮ್ಮ ತಾಯಿ, ನನ್ನ ಕಷ್ಟಕ್ಕೆ ನೀನು ಭಾಗಿಯಾಗಿದ್ದೀಯ. ಈ ರಾಕ್ಷಸರ ಜೊತೆಯಲ್ಲಿ ನಾನು ಯುದ್ಧ ಮಾಡ್ತಿರುವಾಗ ನನ್ನ ಯುದ್ಧಕ್ಕೆ ತಾನು ಭಾಗಿಯಾದ್ರಿಂದ ನನ್ನ ಈ ನಡುಬೆಟ್ಟದಲ್ಲಿ ಜಾತ್ರೆಗಳು ಆಗುವಂತ ಜಾತ್ರೆಯಲ್ಲಿ ನಿನಗೂ ಅರ್ಧ ಜಾತ್ರೆ ಸಮಭಾಗ ಕೊಡ್ತೀನಿ. ತೆಪ್ಪ, ತೇರು, ತೆಪ್ಪ
ಆಗುವಾಗ ಈ ಸಮರ್ಥ ನಿನಗೂ ನಾನು ಭಾಗ ಕೊಡ್ತೀನಿ ಅಂತ ಹೇಳಿ ಇಂದಿನಿಂದ ನೀನು ನನ್ನ ದೇವರಲ್ಲಿ ಹುಟ್ಟಿದವಳು. ನೀನು ಅಮ್ಮ ತಂಗಮ್ಮ, ನಾನೇ ನಿನಗೆ ಅಕ್ಕಯ್ಯ, ನನಗೇ ನೀ ತಂಗಮ್ಮ. ಇನ್ನು ನಿನ್ ಮೇಲೆ ನೀನು ಹುತ್ತನಹಳ್ಳಿ ಅಂತಕ್ಕಂತ ಗ್ರಾಮದಲ್ಲಿ ಹೋಗಿ ನೀನು ನೆಲೆಸುವಂತವಳಾಗು. ಹುತ್ತನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ನೀನು ಹುತ್ತನಹಳ್ಳಿ ಮಾರಮ್ಮ ಅಂತ ನೀ ಸ್ಥಾಪನೆ ಆಗು. ನಡುಬೆಟ್ಟದಲ್ಲಿ ಚಾಮುಂಡಿ ಅಂತೇಳಿ ನಾನು ಸ್ಥಾಪನೆ ಆಗ್ತೀನಿ ಅಂತ ಹೇಳಿ ಆ ತಾಯಮ್ಮನ್ನ ಹುತ್ತನಹಳ್ಳಿ ಗ್ರಾಮಕ್ಕೆ ಕಳುಹಿಸಿದವಂತೆ. ಬೆಟ್ಟದ ನಡುಬೆಟ್ಟದಲ್ಲಿ ನೆಲೆಸಿದಂತ ಚಾಮುಂಡೇಶ್ವರಿ ತಾಯಿ ಜಗದಾಂಬೆ ಆಗಿರುವ ಪಾರ್ವತಾದೇವಿ ಚಾಮುಂಡಿ ಅವತಾರವನ್ನ ಎತ್ತಿ ರಾಕ್ಷಸರನ್ನ ಸಂಹಾರ ಮಾಡಿ ಮೈಸಾಪುರ ಎಂಬ ಪಟ್ಟಣವನ್ನು ಮೈಸೂರು ಅಂತ ನಾಮಕರಣ ಮಾಡಿ ಆ ಮೈಸೂರು ಮಹಾರಾಜರಿಗೆ ಮನದೇವತಿ ತಾನಾಗಿ ಆ ಮೈಸೂರು ಮಹಾರಾಜರ ಒಕ್ಕಲ್ ಪಡ್ಕೊಂಡು ಅವರಿಂದ ನಡುಬೆಟ್ಟದಲ್ಲಿ ಗುಡಿ ಗೋಪುರವನ್ನು ಕಟ್ಟಿಸ್ಕೊಂಡು ಯಾವಾಗ ನಡುಬೆಟ್ಟದಲ್ಲಿ ಅವಳು ಮೂರ್ತಿ ಮಾಡಿ ನಿಂತುಕೊಂಡ್ಲು. ಈ ರಾಕ್ಷಸರ ಜೊತೆಯಲ್ಲಿ ಯುದ್ಧ ಮಾಡಿ ಅವಳ ಕಟ್ಟಿಗತ್ತಿಗಳೆಲ್ಲ ರಕ್ತದ ಮಡುವಿನಲ್ಲಿರುವಾಗ ಅವಳ ಶರೀರವೆಲ್ಲ ರಕ್ತವಾಗಿರುವಾಗ ಈ ರಕ್ತವನ್ನ ತೊಳೆಯಬೇಕು, ನಾನು ಸ್ನಾನ ಮಾಡಬೇಕು ಅಂತೇಳಿ ತಾಯಿ ಸುದ್ದ ತೆಂಕಲ್ ರಾಜ್ಯವನ್ನು ನೋಡಿದಳಂತೆ. ತೆಂಕಲ್ ರಾಜ್ಯದಲ್ಲಿ ಹರಿದೋಗುವ ಆ ಕಪನಿ ಹೊಳೆಯ ಕಂಡಳಂತೆ. ಆ ಕಪನಿಯ ಹೊಳೆಯಲ್ಲಿ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ಜಗದಾಂಬೆ ಆಗಿರ್ತಕ್ಕಂತ ಚಾಮುಂಡೇಶ್ವರಿ ತಾಯಿ ಸ್ನಾನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ತನ್ನ ಕಟ್ಟಿಗತ್ತಿಗಳನ್ನೆಲ್ಲ ತಗೊಂಡು ಅವಳು ಕಪನಿಯ ಹೊಳೆಯಲ್ಲಿ ಬಂದು ನಿಸರಾತ್ರಿ ಹೊತ್ತಿನಲ್ಲಿ ಅಲಲಿಕ್ಕೆ ಸ್ನಾನ ಮಾಡ್ತಿರೋಳಂತೆ ಕಪನಿ ಹೊಳೆಯ ಒಳಗೆ. ಈ ಕಡೆ ಗರಳಾಪುರದಲ್ಲಿ ನೆಲೆಸಿರುವಂತ ವಿಷಕಂಠನೆ ಅವನು ಹಿಂದೆ ಮುಡುಕುತೆರೆ ಮಹಾನಂದಿ ಕೈಲಾಸದಲ್ಲಿದ್ದಂತ ಪರಮೇಶ್ವರ ಅಂದ್ರೆ ಈಶ್ವರ. ನಿಜ ಈ ತ್ರಿಮೂರ್ತಿಗಳು ನಂದಿ ಬಸಪ್ಪನ ತೋಪ್ನಲ್ಲಿ ನ್ಯಾಯ ಪಂಚಾಯಿತಿಯನ್ನು ಮಾಡಿ ಮೈಸಾಸುರನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಪಟ್ಟದೊಳಗಿರ್ತಕ್ಕಂತ ಪಾರ್ವತಿ ಯಾವಾಗ ಪಟ್ಟವನ್ನು ಕಟ್ಟಿ ಆ ಪಟ್ಟದ ತಾಯಿ ಪಾರ್ವತಾದೇವಿ ಈ ಬೆಟ್ಟದಲ್ಲಿ ಬಂದು ರಾಕ್ಷಸರನ್ನ ಸಂಹಾರ ಮಾಡಿ ಚಾಮುಂಡಿಯಾಗಿ ಯಾವಾಗ ಇಲ್ಲಿ ಬಂದು ನೆಲೆಸ್ಬಿಟ್ಲು. ಮುಡುಕ್ತೆರೆ ಮಲ್ಲಿಕಾರ್ಜುನೇಶ್ವರನ್ ತುಂಬಾ ಚಿಂತೆ ಆಗೋಯ್ತಂತೆ. ಈ ದೇವಮಾನಗಳೆಲ್ಲ ನನ್ನ ಮಡದಿ ಪಟ್ಟದವಳು ಪಾರ್ವತಿನ ತಗೊಂಡೋಗಿ ಚಂಡಿ ಚಾಮುಂಡಿ ಅಂತ ಹೇಳಿ ನಡಿಬೆಟ್ಟ ತಂದು ಕುಂಡ್ರಿಸ್ಬಿಟ್ರಲ್ಲ. ಇನ್ನು ನನ್ನ ಮಡದಿ ಪಟ್ಟದವಳು ಪಾರ್ವತಿಯನ್ನು ನೋಡೋಣ ಯಾವಾಗ ನಾ ಏನ್ ಮಾಡ್ಲಿ ಅಂತೇಳಿ ಸ್ವಾಮಿ ಮಲ್ಲಿಕಾರ್ಜುನೇಶ್ವರ ಚಿಂತೆಯನ್ನು ಮಾಡಿ ಮತ್ತೊಂದು ಅವತಾರವನ್ನು ಎತ್ತಿದನಂತೆ. ಗರಳಾಪುರದಲ್ಲಿ ವಿಷಿಕಂಠ ಅಂತೇಳಿ ನಾಮಕರಣವನ್ನ ಹೊಂದಿ ಯಾವಾಗ ಅಲ್ಲಿ ಗರಳಾಪುರದಲ್ಲಿ ನೆಲೆಸಿದ್ನೋ ಆವಾಗ ಗರಳಾಪುರದ ವಾಸನೆಗೆ ಮದುವೆ ಮಾಡ್ಬೇಕು ಅಂತೇಳಿ ದೇವಮಾನಗಳೆಲ್ಲ ಸೇರಿ ಯಾವಾಗ ದೇವಲೋಕದ ದೇವೇಂದ್ರಾಯನ ಮಕ್ಕಳಾಗಿರ್ತಕ್ಕಂಥ ದುಂಡಿಯನೇ ದೇವಿರಮ್ಮ ಎಳೆ ಸೋಮಾಜಮ್ಮನ ಮದುವೆ ಮಾಡಿಕೊಟ್ರು. ಗರಳಾಪುರದಲ್ಲಿ ಭೋಗನಂಜುಂಡೇಶ್ವರ ಅಂತ ಸ್ವಾಮಿ ವಿಷಿಕಂಠ ಅಲ್ಲಿ ನೆಲೆಸಿದ್ದಾನೆ. ಗರಳಾಪುರದಲ್ಲಿ ನಂಜನಗೂಡಲ್ಲಿ ಅವತ್ತು ನಿಸರಾತ್ರಿ ಹೊತ್ತಿನಲ್ಲಿ ಯಾವಾಗ ವಿಷಿಕಂಠ ಎದ್ದು ಬರ್ತಿದವರಂತೆ ಈ ಗಂಗಾ ನದಿಯ ಒಳಗೆ ಅಂದ್ರೆ ಕಪನಿ ಕಾವೇರಿ ನದಿಯ ಒಳಗೆ ಹಲಲಿಕ್ಕಿ ಜಲಜಲಕಿ ಸ್ನಾನ ಮಾಡ್ತಿದ್ಲಲ್ಲ. ಈ ರಾಕ್ಷಸರನ್ನ ಕೊಂದಿರ್ತಕ್ಕಂತ ಕತ್ತಿ ಒಳಗಿದ್ದಂತ ಮೈ ಒಳಗಿದ್ದಂತ ರಕ್ತವೆಲ್ಲ ಕಪನಿಯ ನೀರಿನಲ್ಲಿ ಹರ್ಕೊಂಡು ಬರ್ತಿರ್ತಕ್ಕಂತ ಈ ರಕ್ತದ ಜ್ವಾಲೆ ನೋಡ್ಬಿಟ್ನ ವಿಷಿಕಂಠ. ಅಯ್ಯಯ್ಯೋ ನನ್ನ ಬಾಮೈಗಳು ಯಾರು ದೇವೇಂದ್ರಾಯನ್ ಮಕ್ಕಳು ಮಲ್ಲಮೂಲೆ ಒಳಗಿರೋ ಬಸವಣ್ಣನಿಗೆ ಏನಾರು ಆಗೋಗಿದೆಯಪ್ಪ, ಈ ರಕ್ತ ಈ ರೀತಿ ಹರ್ಕೊಂಡು ಬರ್ತಾ ಇದೆಯಲ್ಲ, ಈ ಮಲ್ಲಮೂಲೆ ಒಳಗಿಂದ ಏನ್ ರಕ್ತ ಇರ್ಬೋದು ಅಂತೇಳಿ ಗರಳಾಪುರದ ವಾಸ ವಿಷಿಕಂಠ ಆ ರಕ್ತನೇ ನೋಡ್ಕೊಂಡು ಮೇಲ್ಗಡೆ ಬರ್ತಾ ಇದ್ದಾನೆ. ಏನು ನಿಸರಾತ್ರಿ ಹೊತ್ತಿನಲ್ಲಿ 16 ವರ್ಷದ ಯೌವನವತಿ ತುಂಬುದು ಚಂದುಳ್ಳ ಚೆಲುವಿ ಯಾವಾಗ ನೀರಿನಲ್ಲಿ ಹಲಲಿಕ್ಕಿ ಜಲಜಲಕಿ ಸ್ನಾನ ಮಾಡ್ತಿದ್ಲು, ಇವಳು ರೂಪ ನೋಡ್ಬಿಟ್ಟು ಮನಸ್ಸು ಹೋದ್ ಬಿಟ್ಟ. ಇವಳು ಯಾರಪ್ಪ ಇಂತ ಚಂದುಳ್ಳ ಚೆಲುವಿ ಹೆಣ್ಣು, ಇವಳು ಮಾತಾಡಿಸ್ಬೇಕಾದ್ರೆ ಏನ್ ಮಾತನಾಡಿಸ್ಬೇಕು, ಯಾವ ರೀತಿಯಾಗಿ ಇವಳ ಜೊತೆ ಮಾತನಾಡ್ಬೇಕು ಅಂತೇಳಿ ವಿಷಂಪರಾಜಿ ಗುತ್ತಿ ಒಳಗಿಂದ ಅಜ್ಜಜ್ಜ ಹಣ್ಣು ಮುದುಕಪ್ಪನ ವೇಷ ತಾಳ್ಕೊಂಡು ಗಡ 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 ಅಂತ ನಡಿಕೊಂಡು ಒಂದ್ ಕೈಲಿ ಒಂದ್ ತುಂಡು ದೋಣೆ ಹಿಡ್ಕೊಂಡು ಬಂದ್ಬಿಟ್ನಂತೆ. ಯಾರವ್ವ ಇಲ್ಲಿ ಸ್ನಾನ ಮಾಡವಳೆ ಈ ಕಪ್ಪನಿ ಹೊಳೆ ಒಳಗೆ ಎಂದಂತೆ. ಈ ಸ್ನಾನ ಮಾಡ್ತಿದ್ದಂತ ಚಾಮುಂಡೇಶ್ವರಿ ಗಕ್ಕನ ಕಂಡುಬಿಟ್ಟು ನೋಡಿದ್ಲು. ಈ ನಿಸರಾತ್ರಿ ಹೊತ್ತಿನಲ್ಲಿ ಯಾರು ಇಲ್ಲ ಅಂತ ನಾನು ಸ್ನಾನ ಮಾಡ್ತಿದ್ರೆ ಇವನ್ ಯಾವನು ಈ ರೀತಿಯಾಗಿ ಗಂಡಸು ಬರ್ತಾ ಇದ್ದಾನಲ್ಲಿ, ಇವನ್ ಯಾವನಾಗಿರ್ಬೋದು, ಯಾರ ನಾನು ಸ್ನಾನ ಮಾಡ್ತಾ ಇದ್ದೀನಿ ಕಣೆ, ಅಲ್ಲೇ ನಿಂತ್ಕಳೆ ಅಂದ್ಲಂತೆ ಚಾಮುಂಡೇಶ್ವರಿ. ವಿಷಿಕಂಠ ಅವಳ ಮಾತಿನ ಸೊಬಗ ನೋಡಿ, ಅವ್ವ ನಂಜನಗೂಡ ದಾರಿ ಗೊತ್ತಿಲ್ಲ, ಸ್ವಲ್ಪ ನನಗೆ ದಾರಿ ತೋರಿಸ್ಕೊಡವ್ವ, ನಿನ್ ಪುಣ್ಯ ಬರ್ತದೆ ಅನ್ನಂತೆ. ಅಯ್ಯೋ ಪಾಪ ಏನೋ ವಯಸ್ಸದವನೇನೋ ಅಂತ ತಿಳ್ಕೊಂಡಿದ್ದೆ. ಅಜ್ಜ ಚಂಡು ಮುದುಕಪ್ಪ
ಪಾಪ ಈ ಮುದುಕ ನನ್ನೇನ್ ಮಾಡ್ತಾನೆ ಅಂತೇಳಿ ಅಯ್ಯ ಅಲ್ಲೇ ನಿಂತ್ಕಳೆ ಅಂತೇಳಿ ಆ ನನ್ನೀರಿನಲ್ಲಿ ಸ್ನಾನ ಮಾಡ್ತಿದ್ದಂತ ಚಾಮುಂಡೇಶ್ವರಿ ಈ ವಿಷಕಂಠ ಅನ್ನೋದು ಗೊತ್ತಿಲ್ಲದೇನೆ ಮುದುಕಪ್ಪ ಅಂತ ತಿಳ್ಕೊಂಡು ಭಯ ಅಂತ ಕೈ ಹಿಡ್ಕೊಂಡ್ಲಂತೆ. ಹೌದು, ಒಳೆ ಒಳಗಡೆ ಕಪ್ಪನಿಯ ಒಳೆ ಒಳಗಡೆ ಮೆತ್ತ ಕಾಲ್ ಮಡಗದಂತೆ ನಂಜಯ್ಯ ಅಂದ್ರೆ ಕರಳಾಪುರದ ವಾಸ. ಹೌದು, ಮೆಲ್ಲಗೆ ಕಾಲ್ ಮಡಗಿ ಭಯ ಒಳೆ ಹಾಯಿಸ್ತೀನಿ ಅಂತ ಕರ್ಕೊಂಡು ಹೋಗುವಾಗ ಅವಳು ಬೆನ್ನಿನ ಮೇಲೆ ಕೈ ಮಡಿಕೊಂಡು ಬೆನ್ನಿಂದಗಡೆ ಒಳ್ಳೆ ಕುರಿ ಮರಿ ಯಾವ ರೀತಿ ಹೋಗ್ತದೋ ಆ ರೀತಿ ಮೆಲ್ಮೆಲ್ಲಿಗೆ ನೀರಿನಲ್ಲಿ ಹೋಗ್ತಿರೋನಂತೆ. ತಾಯಿ ಕರ್ಕೊಂಡು ಒಳೆ ಹಾಯಿಸ್ಕೊಂಡು ಕತ್ತದ ಗಂಗೆ ಒಳಗೆ ಒಳೆ ಹಾಯಿಸ್ಕೊಂಡು ಹೋಗ್ತಿರೋಳಂತೆ. ಹೌದು, ಯಾವಾಗ ಒಳೆಯನ್ನ ಹಾಯಿಸ್ಕೊಂಡು ಆ ಕಡೆ ದಡವನ್ನ ಹತ್ತಿಸಿದಳು ನೋಡಯ್ಯ ನಜರು ದಾರಿ ಕೇಳಲಿಲ್ಲ, ಕರ್ಣಾಪುರಕ್ಕಿದೆ, ಕರ್ಣಾಪುರಕ್ಕೆ ದಾರಿ ಹೋಗಯ್ಯ ಅಂತೇಳಿ ಕೈಯ ಮುಂದಕ್ಕೆ ತೋರ್ಸದ್ಲಂತೆ ಚಾಮುಂಡೇಶ್ವರಿ. ಹೌದು, ಕೈಯ ತೋರಿಸಿದ ತಕ್ಷಣ ಇವಳ ಮುಂಜರ್ಗ ನುಳಿದು ಹಿಡಿದು ನಿಲ್ಸ್ಕೊಂಡಂತೆ. ಎಣ್ಣೆ ನೀ ಮೊದಲು ನೀ ಯಾರ ಮಗಳು ಹೇಳು ಅನ್ನಂತೆ. ಯೋ ಆ ಕಡೆ ನೋಡಿದ್ರೆ ಗಡ ಅಂತ ನಡಿಕೊಂಡು ನನ್ನ ಹುಡುಗ ದಾರಿ ಗೊತ್ತಿಲ್ಲ ಕಣವ, ಕಣ್ಣು ಕಾಣಲ್ಲ ಕಿವಿ ಎರಡು ಕೇಳಲ್ಲ, ನಿನ್ ಪುಣ್ಯ ಬರ್ತದೆ, ಸ್ವಲ್ಪ ದಾರಿ ತೋರ್ಕೊಡವ ಅಂತ ಗಡ ನಡಿಕೊಂಡು ಮಾತಾಡ್ದವ. ನಾನು ಒಳೆ ಆಯ್ಸಾಗಂತ ಕುರಿ ಮರಿ ಬಂದವ ಈ ದಡ ಹತ್ತಿಸಿದ ಮೇಲೆ ಹುಲಿ ರೀತಿ ಆಗೋಗ್ಬಿಟ್ಟು ನನ್ನ ಮುಂಜರ್ಗೆ ಹಿಡಿದು ನಿಲ್ಸ್ಕೊತಾ ಇದ್ದೀಯಲ್ಲ. ನಾನ್ ನೋಡಿದ್ರೆ 16 ವರ್ಷದ ಎಳೆ ಹುಡುಗಿ ತುಂಬುದು ಯೌವನವತಿ, ನೀನ್ ನೋಡಿದ್ರು ಮುಪ್ಪನ್ ಕಾದ ಮೂದರಾಟೆ, ದಾವಣ ಒಳಗೆ ನೋಡಿದ್ರು ಒಂದಲ್ಲಿಲ್ಲ ಎಲ್ಲ ಬೊಚ್ಚು ಬಾಯಿ ಬಿದ್ದೋಗೈತೆ, ತಲೆಯಲ್ಲಿ ನೋಡಿದ್ರು ಕರಿ ಕೂದಲಿಲ್ಲ, ನಡುವೆಲ್ಲ ಬೊಗ್ಗೋಗ್ ಕುಂತೀಯ, ನಿನ್ನ ಶಕ್ತಿ ಎಲ್ಲ ಕುಗ್ಗೋಗ್ ಕುಂತೈತೆ, ಒಳ್ಳೆ ತಳೆದ್ರು ಉಂಟುಗಳವನಾಗಿದ್ದೀಯ. ಅಲ್ಲ ಕಣಯ್ಯ, ಗಾಳಿ ಬರ್ತಾ ಬೀಸ್ಬಿಟ್ರೆ ತೂರ್ಕೊಂಡು ಬಿದ್ದೋಯ್ತೀಯ ಒಳೆ ಒಳಕ್ಕೆ. ನಿನಗೂ ನನಗೂ ಏನಯ್ಯ ತಡ? ನಾನ್ ನೋಡಿದ್ರೆ 16 ವರ್ಷದ ಯೌವನವತಿ, ಹೌದು, ನೀ ನೋಡಿದ್ರೆ ಮುಪ್ಪನ್ ಕಾದ ಮುದುಕಯ್ಯ. ನನ್ನ ಏಕೋಚನದಲ್ಲಿ ನೀ ಯಾರ ಮಗಳೇ ಹೇಳು ಅಂತ ಹೇಳ್ತೀಯಲ್ಲ, ಬಿಡ್ಬಿಡಯ್ಯ ಸೆರ್ಗ ಅಂತಂದಂತೆ ಯಾರು? ಚಾಮುಂಡೇಶ್ವರಿ. ಹೌದಪ್ಪ. ಎಣ್ಣೆ ನೀನ್ ಅಂದ ನೋಡಿ ನಾ ಬಂದೆ, ನೀನ್ ಚಂದ ನೋಡಿ ನಾ ಬಂದೆ, ಮೊದಲು ನೀ ಯಾರ ಮಗಳು ಹೇಳು ಅಂತ ಕೇಳದಂತೆ ನಂಜಪ್ಪ. ಏನೇ ನನ್ನ ಯಾರ ಮಗಳು ಹೇಳಯ್ಯ ಅಂತ ಕೇಳ್ತಾ ಇದ್ದೀನಿ, ಹೇಳ್ತೀನಿ ಕೇಳಯ್ಯ. ಮಾವೂರ್ ಲಿಂಗಯ್ಯ ಮಗ ಮೈಕಾತಿ ಚಾಮುಂಡೇಶ್ವರಿ ಕಣಯ್ಯ ನಾನು ಅಂತ ಹೇಳದಂತೆ ಚಾಮುಂಡೇಶ್ವರಿ. ಹೌದು, ಏನೆಣ್ಣೆ ಮಾವೂರ್ ಲಿಂಗಯ್ಯನ ಮಗಳೇ? ಹಾಗಂದ್ಮೇಲೆ ಹೇಳ್ತೀನಿ ಎಣ್ಣೆ, ಕಪ್ಪನಿ ಹೊಳೆ ಒಳಗೆ ಚಾಮುಂಡೇಶ್ವರಿ ಮತ್ತು ಕರ್ಣಾಪುರದಲ್ಲಿ ನೆಲೆಸಿರುವ ವಿಷಕಂಠ ಇಬ್ರು ಜೋಡಿ ಆದ್ರಂತೆ. ಹೌದಪ್ಪ. ಏನಯ್ಯ, ನಾನು ಹೋದ್ರೆ 16 ವರ್ಷದ ಎಳೆ ಹುಡುಗಿನ ನೀನು ಈ ರೀತಿಯಾಗಿ ಮಾತನಾಡಿಸ್ತಾ ಇದ್ದೀಯಲ್ಲ, ನಿನಗೇನು ಮದುವೆಗಿದೀವಿ ಏನು ಆಗ್ಲಿಲ್ವಾ? ಎಣ್ಣೆ ಮದುವೆ ಆಗಿದ್ದೀನಿ. ಏನಯ್ಯ, ಮದುವೆ ಆದ್ಮೇಲೆ ನನ್ನ ನೀನು ಮೋಹಿಸ್ತಾ ಇದ್ದೀಯಲ್ಲ, ಇದು ನ್ಯಾಯವೇನಯ್ಯ? ಮದುವೆ ಆದವನಿಗೆ ತಂಟೆ ಎಲ್ಲ ತರವಲ್ಲ, ನೀ ಸುಮ್ನೆ ಎದ್ದು ಬಿಡು ಅಂತ ಹೇಳದಂತೆ ಚಾಮುಂಡೇಶ್ವರಿ. ಹೌದು, ಎಣ್ಣೆ ಮದುವೆ ಆಗಿದ್ರು ಸರಿ, ಮದುವೆ ಆಗದಂತ ಹೆಂಡತಿರನ್ನ ಬಿಟ್ರು ನಿನ್ನ ಮಾತ್ರ ನಾ ಬಿಡೋದಿಲ್ಲ ಅಂತ ನಂಜುಂಡೇಶ್ವರ ಏನಾರು ಬಿಡದೇನೆ ಅವಳ ಕತ್ರ ಮಾಡೆ ತನ್ನ ಕತ್ತಿ ಹಾಕೊಂಡು ಕಲ್ಲ ಒತ್ಕೊಂಡು ಹುಲ್ಲ ಬಾಯಲ್ಲಿ ಕಚ್ಕೊಂಡು ಗಂಗೆ ಮುಡ್ ಸತ್ಯ ಮಾಡಿ ಲಿಂಗ ಮುಡ್ ಸತ್ಯ ಮಾಡಿ ನೋಡು ಚಾಮುಂಡೇಶ್ವರಿ, ನೋಡೇ ಚಾಮುಂಡೇಶ್ವರಿ, ನೀನ್ ನನ್ನ ಸಲಬೇಕು, ನಾನ್ ನಿನ್ನ ಸಲಬೇಕು, ನಿನ್ನ ಅರಸುತ್ತ ನಾನು ಹುಡಿಕೊಂಡು ನಾನು ಇಷ್ಟು ದೂರ ಬಂದು ಈ ಕರ್ಣಾಪುರದಲ್ಲಿ ವಿಷಕಂಠನಾಗಿ ನಾನು ನೆಲೆಸಿದ್ದೀನಿ. ಚಾಮುಂಡಿ ನಿನ್ನ ಮಾತ್ರ ನಾ ಬಿಡೋದಿಲ್ಲ, ಮದುವೆ ಆದ ಮಡಿದಿರ ನಾ ಬಿಟ್ರು ನಿನ್ನ ಮಾತ್ರ ನಾ ಬಿಡೋದಿಲ್ಲ ಅಂತ ಹೇಳಿ ಬಲಗೇನ್ ಭಾಷೆ ಕೊಟ್ಟಂತೆ ಬೆಟ್ಟಿ ಚಾಮುಂಡೇಶ್ವರಿನ. ಆವತ್ತು ರಾತ್ರಿ ಕಪ್ಪನಿಯ ಹೊಳೆ ಒಳಗೆ ಇಬ್ರು ಜೊತೆಗೂಡಿದ್ರಂತೆ. ಆ ಕಪ್ಪನಿಯ ಹೊಳೆ ಒಳಗೆ ಬಲಗೈ ಭಾಷೆಯನ್ನು ಕೊಟ್ಟು ಕರ್ಣಾಪುರದಲ್ಲಿ ನೆಲೆಸಿರುವ ವಿಷಕಂಠ, ಹೌದಪ್ಪ, ಯಾರನ್ನೇ ಬಿಟ್ರು ನಿನ್ನ ಮಾತ್ರ ನಾ ಬಿಡೋದಿಲ್ಲ, ಕಟ್ಟಾಣಿ ಕರಿಚೇರುವೆ ಬೆಟ್ಟಿ ಚಾಮುಂಡಿ. ಅಯ್ಯ, ನನ್ನ ನೀನು ನಿಸ್ರಾತ್ರಿ ಹೊತ್ತಿನಲ್ಲಿ ಏನೇನು ಗೊತ್ತಿಲ್ಲದೆ ಇರ್ತಕ್ಕಂಥ 16 ವರ್ಷದ ಎಳೆ ಹುಡುಗಿನ ಈ ತರ ಸುಖ ಸಂತೋಷ ಕೊಟ್ಟೆ, ನೀನು ಇನ್ಯಾವಾಗ ಬರ್ತೀಯ ನನ್ನ ಮನೆಗೆ ಅಂತ ಕೇಳ್ಕೊಂಡ್ಲಂತೆ ಯಾರು? ಬೆಟ್ಟದಲ್ಲಿ ನೆಲೆಸಿರುವ ಬೆಟ್ಟಿ ಚಾಮುಂಡೇಶ್ವರಿ. ಹೌದು, ಎಣ್ಣೆ ತಿಂಗಳಿನ 15 ದಿನದಲ್ಲಿ ನಾನು ತಪ್ಪದ ನಿನ್ನ ಗುಡಿ ನಾ ಬರ್ತೀನಿ ಅಂತೇಳಿ ನಂಜುಂಡೇಶ್ವರ ಅವಳು ಬಲಗೈ ಭಾಷೆಯನ್ನು ಕೊಟ್ಟಾಗ, ಖಂಡಿತವಾಗೂ ಬರ್ತೀಯ ತಿಂಗಳ ಮೇಲೆ 15 ದಿನಕ್ಕೆ ಬರ್ತೀನಿ ಚಾಮುಂಡಿ ನೀನ್ ನಡಿ ಅಂತ ಹೇಳಿ. ಹೌದು, ಆವಾಗ ಕರ್ಣಾಪುರದಲ್ಲಿ ನೆಲೆಸಿರುವ ವಿಷಕಂಠ ಕಳುಹಿಸಿಕೊಟ್ಟಂತೆ ಚಾಮುಂಡೇಶ್ವರಿನ. ಹೌದಪ್ಪ. ಕಪ್ಪನೆ ಒಳಗೆ ರಕ್ತದನ್ನೆಲ್ಲ ತೊಳ್ಕೊಂಡು ಸ್ನಾನವನ್ನು ಮಾಡಿಕೊಂಡು ಕರ್ಣಾಪುರದಲ್ಲಿ ನೆಲೆಸಿರುವಂತ ವಿಷಕಂಠನಿಗೆ ಸುಖ ಸಂತೋಷವನ್ನು ಕೊಟ್ಟಂತ ಬೆಟ್ಟ ಚಾಮುಂಡೇಶ್ವರಿ, ಬೆಟ್ಟದವಳು ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಬಂದು ಕುಂತಿರವಳಂತೆಯಲ್ಲಿ ನಡುಬೆಟ್ಟದಲ್ಲಿ. ಹೌದಪ್ಪ. ಈ ಕಡೆ ವಿಷಂಪರಾಜ ಮನ್ನನಾದಂತ ಚೊಕ್ಕಭೋಜನದ ಹೊಡೆಯ ವಿಷಕಂಠ ನಂಜನಗೂಡಲ್ಲಿ ನಂಜುಂಡಲಿಂಗು ದೇವಲೋಕದ ದೇವೇಂದ್ರನ ಮಕ್ಕಳಾಗಿರ್ತಕ್ಕಂತ ದೇವಿ ದುಂಡಿರಮ್ಮ ಎಳೆಯ ಸೋಮಾಜಮ್ಮ ಅವರ ಹೆಡಬರದಲ್ಲಿ, ಹೌದು, ಯಾವಾಗ ನಂಜನಗೂಡಲ್ಲಿ ದೇವೇಂದ್ರನ ಮಕ್ಕಳಾಗಿರ್ತಕ್ಕಂತ ದುಂಡಿ ದೇವಿರಮ್ಮ ಎಳೆಯ ಸೋಮಾಜಮ್ಮನ ಎಡಬರದಲ್ಲಿ ಆನಂದವಾಗಿ ಮಲಗಿರ್ಬೇಕಾದ್ರೆ, ಹೌದು, ಈ ದುಂಡಿ ದೇವಿರಮ್ಮ ಎಳೆಯ ಸೋಮಾಜಮ್ಮ ಇವರು ಯಾರು ಅಂತ ಹೇಳುವುದಾದ್ರೆ, ಮುಡುಕುತೆರೆ ಮಹಾನಂದಿ ಕೈಲಾಸದಲ್ಲಿದ್ದಂತ, ಹೌದು,
ಚಂಡಿ ಚಾಮುಂಡಿ ಅವತಾರವನ್ನು ಎತ್ತಿ ನಡುಬೆಟ್ಟದಲ್ಲಿ ಬಂದು ಮುಹೂರ್ತ ಮಾಡ್ಕೊಂಡ್ಲು. ಈ ಕಡೆ ಮಲ್ಲಿಕಾರ್ಜುನೇಶ್ವರ ತನ್ನ ಮಡದಿಯಾದಂತ ಪಟ್ಟದ ಪಾರ್ವತಿ ಈ ದೇವಮಾನರುಗಳೆಲ್ಲರೂ ಸೇರಿ ಮಹಿಷಾಸುರನ ಸಂಹಾರಕ್ಕೋಸ್ಕರವಾಗಿ ನನ್ನ ಮಡದಿ ಆದಂತ ಪಾರ್ವತಿಗೆ ಪಟ್ಟವನ್ನ ಕಟ್ಟಿ ಅವನ್ನ ಸಂಹಾರ ಮಾಡಿ ಮಹಿಷಾಸುರನ ನಡುಬೆಟ್ಟದಲ್ಲಿ ಚಾಮುಂಡಿ ಅವತಾರವನ್ನು ಎತ್ತಿ ಅವಳೋಗಿ ಅಲ್ಲಿ ನಿಲ್ಲಿಸ್ಕೊಂಡ್ಲು. ನಾನು ಅವಳನ್ನ ಪಟ್ಟದ ಪಾರ್ವತಿಯನ್ನು ಬಿಟ್ಟು ಇರಲಾರೆ ಎಂಬುದಕ್ಕೋಸ್ಕರವಾಗಿ ಮಲ್ಲಿಕಾರ್ಜುನೇಶ್ವರ ಈ ಕಡೆ ಗರಳಾಪುರ ಅಂದ್ರೆ ನಂಜನಗೂಡಲ್ಲಿ ವಿಷಕಂಠನಾಗಿ ವಿಷವನ್ನು ಕುಡಿದು ಆ ಕಪ್ಪನಿಯ ಹೊಳೆಯ ಪಕ್ಕದಲ್ಲಿರ್ತಕ್ಕಂತ ನಂಜನಗೂಡಲ್ಲಿ ಬಂದು ಈ ಕಡೆ ನಂಜುಂಡೇಶ್ವರ ಮುಹೂರ್ತ ಮಾಡ್ಕೊಂಡ ಮೇಲೆ ಮತ್ತೊಂದು ಅವತಾರವನ್ನು ಎತ್ತಿ ನಂಜನಗೂಡಲ್ಲಿ ನಂಜುಂಡೇಶ್ವರನಾಗಿ ಅವತಾರವನ್ನು ಎತ್ತಿದ ಮೇಲೆ ಈಗ ಈ ಕಡೆ ಮುಡುಕುತೆರೆ ಆನಂದಿ ಕೈಲಾಸದಲ್ಲಿದ್ದಂತ ಗಂಗಮ್ಮ ಮತ್ತು ಗಿರಿಜಮ್ಮ ಇವರಿಬ್ರು ಅಯ್ಯೋ ನಮ್ಮ ಅಕ್ಕನಾದಂತ ಪಾರ್ವತಿ ಹೋಗಿ ಚಾಮುಂಡಿ ಅವತಾರವನ್ನು ಎತ್ತಿದ್ಲು. ನಮ್ಮ ಪತಿಯಾದಂತ ಪರಶಿವನು ನಂಜುಂಡೇಶ್ವರನ ಅವತಾರವನ್ನು ಎತ್ತಿ ನಂಜನಗೂಡಲ್ಲಿ ಹೋಗಿ ನಿಲ್ಲಿಸದ. ನಾವಿನ್ನೇಕೆ ಇರುವುದು ಅಂತ ಹೇಳಿ ಪತಿಯನ್ನ ಹಿಂಬಾಲಿಸುತ್ತಾ ಇನ್ನೊಂದು ಜನ್ಮವನ್ನ ಅಂದ್ರೆ ಇನ್ನೊಂದು ಅವತಾರವನ್ನ ಎತ್ತಿ ದೇವೇಂದ್ರನ ಮಕ್ಕಳಾಗಿ ಇವರು ಹುಟ್ಟಿ ಬೆಳೆದು ಬಂದರಂತೆ. ಯಾರು ದೇವಿ ದುಂಡಿರಮ್ಮ ಎಳೆ ಸೋಮಾಜಮ್ಮ. ಈ ಗಂಗಮ್ಮ ಗಿರಿಜಮ್ಮ ಅನ್ನವರೇ ಇವರು ಇಲ್ಲಿ ತನ್ನ ಪತಿಗೆ ಮಡಿದಿರಾಗ ಬಂದಿದ್ದಾರೆ ನಂಜನಗೂಡಲ್ಲಿ. ಹೀಗಿರುವಾಗ ನಂಜುಂಡೇಶ್ವರ ಇಬ್ಬರ ಹೆಂಡರ ನಡುಮಧ್ಯದಲ್ಲಿ ಸ್ವಾಮಿ ನಂಜುಂಡೇಶ್ವರ ಇಬ್ಬರ ಹೆಂಡರ ಮಧ್ಯ ಭೋಗ ನಂಜುಂಡೇಶ್ವರ ಭೋಗವನ್ನ ಕೊಡುತ್ತಾ ಸುಖವಾಗಿ ಮಲಗಿರಬೇಕಾದ್ರೆ ನಂಜನಗೂಡಲ್ಲಿ ಬೆಟ್ಟದೊಳಗಿರ್ತಕ್ಕಂತ ಕಟ್ಟಾಣಿ ಕರಿಚೇರಿ ಆದ ಬೆಟ್ಟದ ಚಾಮುಂಡಿಯನ್ನ ಯಾವತ್ತು ಆ ಕಪನಿ ಕಾವೇರಿ ನದಿಯ ಒಳಗೆ ನಿಸರಾತ್ರಿ ಹೊತ್ತಿನಲ್ಲಿ ಅವಳ ಸರಸ ಸಲ್ಲಾಪವನ್ನ ಹಾಡಿ ಅವಳ ಯಾವತ್ತು ಹೊಂದುಗೂಡುದು ನಂಜುಂಡೇಶ್ವರ ಅಂದಿನಿಂದ ಅವಳದೇ ಜ್ಞಾನವಂತೆ ಯಾರಿಗೆ ನಂಜುಂಡೇಶ್ವರನಿ. ಬೆಟ್ಟದ ಕಟ್ಟಾಣಿ ಆದಂತ ಕರಿಚೆಲುವೆಯನ್ನು ನಾನು ಬಿಟ್ಟು ಇರ್ಲಾರೆ ಅನ್ನೋದಕ್ಕೋಸ್ಕರವಾಗಿ ಸ್ವಾಮಿ ಬಹಳ ಯೋಚನೆ ಮಾಡದಂತೆ ಏನ್ ಮಾಡ್ಲಿ ಆವತ್ತು ಅವಳ ಜೊತೆಯಲ್ಲಿ ನಾನು ಸರಸ ಸಲ್ಲಾಪವನ್ನ ಹಾಡುದು. ಅಂದಿನಿಂದ ಇಲ್ಲಿಯ ತನಕ ಅವಳು ಮೇಗಲ ಜ್ಞಾನ ಅಂಟ್ಕೊಂಡ್ ಕುಂತೈತಲ್ಲ ಬೆಟ್ಟದ ಚಾಮುಂಡಿ ಮನೆಗೆ ನಾವು ಹೋಗ್ಬೇಕಲ್ಲ ಏನ್ ಮಾಡ್ಲಿ ಅಂತ ಹೇಳಿ ನಂಜುಂಡೇಶ್ವರ ಬಹಳ ಚಿಂತೆ ಮಾಡ್ತಾ ಮಲಗಿರೋನಂತೆ ನಂಜನಗೂಡ ಒಳಗೆ. ಸ್ವಾಮಿ ಯಾವಾಗ ಹೊರಳಾಡ್ತಾ ಮಂಚಿನ ಮೇಲೆ ಮಲಗಿದ್ನೋ ಮಲಗಿರ್ತಕ್ಕಂತ ನಂಜಪ್ಪ ನೋಡ್ಬಿಟ್ರಂತೆ ದೇವೇಂದ್ರಾಯನ ಮಕ್ಕಳಾಗಿರ್ತಕ್ಕಂತ ದೇವಿ ದುಂಡೀರಿ ಎಳೆ ಸೋಮಾಜಮ್ಮ. ಸ್ವಾಮಿ ಯಾಕೆ ಸ್ವಾಮಿ ಈ ರೀತಿಯಾಗಿ ಹೊರಳಾಡ್ತಾ ಒಟ್ನೋ ಬಂದವ್ರಂಗ ಹೊರಳಾಡ್ತಾ ಮಲಗಿದ್ದೀರಲ್ಲ ತಮ್ಮ ಕಷ್ಟಕ್ಕೇನು ತಮ್ಮ ಚಿಂತಿಕ್ಕೇನು ಕಾರಣ ಅಂತ ಕೇಳುವಾಗ ಏನ್ ಹೇಳಿ ದೇವಿ ದುಂಡೀರಿ ಎಳೆ ಸೋಮಾಜಿ ಏನ್ ಸ್ವಾಮಿ ತಮ್ಮ ಕಷ್ಟ ಏನ್ ಬಂದಿತ್ತು ಸ್ವಾಮಿ ತಮ್ಮ ಕಷ್ಟ? ನನಗೇನು ಕಷ್ಟ ಬಂದಿಲ್ಲ ದೇವಿ ದುಂಡೀರಿ ಎಳೆ ಸೋಮಾಜಿ. ಮತ್ತೆ ನೋಡು ಲೋಕ ಉದ್ಧಾರಕ್ಕೋಸ್ಕರವಾಗಿ ಲೋಕ ಪ್ರತಿಫಲಿಸೋದಕ್ಕೋಸ್ಕರವಾಗಿ ದೇವಮಾನರುಗಳ ರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಪಾರ್ವತಿ ಆಗಿರ್ತಕ್ಕಂಥವಳು ಚಂಡಿ ಚಾಮುಂಡಿ ಅವತಾರವನ್ನ ಎತ್ತಿ ಮಹಿಷಾಸುರನ ಸಂಹಾರಕ್ಕೋಸ್ಕರವಾಗಿ ಮಹಿಷಾಸುರನ ಸಂಹಾರ ಮಾಡಿ ಮಹಿಷಾಸುರನ ಮರ್ದಿನಿ ಅಂತ ನಾಮಕರಣ ಪಡ್ಕೊಂಡು ಆ ನಡುಬೆಟ್ಟದಲ್ಲಿ ನೆಲೆಸಿರುವಂತ ಬೆಟ್ಟದ ಚಾಮುಂಡಿ ಆ ರಾಕ್ಷಸರ ಜೊತೆಯೊಳಗೆ ಯುದ್ಧ ಮಾಡ್ತಿರುವಾಗ ಆ ರಾಕ್ಷಸರು ಹೊಡೆದಂತ ಕತ್ತಿ ಏಟು ಅವಳ ಬೆನ್ನಿಗೆ ಬಿದ್ದು ಆ ಚಾಮುಂಡೇಶ್ವರಿಗೆ ಬೆನ್ನುಪಳಿಯಾಗಿ ಹೋಗಿದಂತೆ. ಆ ಬೆನ್ನುಪಳಿ ರೋಗ ಬಂದು ಆ ರೋಗಕ್ಕೆ ಔಷಧಿ ಕೊಡೋರು ಯಾರು ದೇವಮಾನರುಗಳ ಕೈಯಿಂದ ಯಾರ ಕೈಯಿಂದ ಸಾಧ್ಯವಾಗ್ಲಿಲ್ವಂತೆ. ಅವರು ಎಲ್ಲಾ ದೇವಮಾನರುಗಳನ್ನು ಕರೆಸಿ ಔಷಧಿ ಕೊಡಿಸಿದ್ರು. ಆ ಔಷಧಿ ಏನು ಪ್ರಯೋಜನಕ್ಕಾಗ್ಲಿಲ್ವಂತೆ. ಅದಕ್ಕೆ ದೇವಮಾನರುಗಳೆಲ್ಲ ಕುಂತ್ಕೊಂಡು ಈ ರೋಗಕ್ಕೆ ಔಷಧಿ ಕೊಡೋರು ಇನ್ಯಾರಿಂದು ಸಾಧ್ಯವಿಲ್ಲ ನೋಡಪ್ಪ. ವಿಷಂಪರಾಜಮನ್ನ ಚೊಕ್ಕ ಭೋಜನದ ಒಡೆಯ ರೋಗ ರುಜುಂಡ್ರಿಗೆಲ್ಲ ಒಳರೋಗ ಗಂಡನಾದಂತ ತಾಂಡು ಮೂರ್ತಿ ಭೋಗ ನಂಜುಂಡೇಶ್ವರ ಆ ವಿಷಕಂಠ ಒಬ್ಬರಿಂದಲೇ ಈ ರೋಗಕ್ಕೆ ಔಷಧಿ ಪರಿಹಾರ ಅಂತ ಹೇಳಿ ಅವರು ನನಗೆ ಗರುಡನ ಕಾಲಿಗೆ ಓಲೆಯ ಬರೆದು ನನಗೆ ಕಳಿಸಿದ್ದಾರೆ. ಈ ರೋಗಕ್ಕೆ ನೀನೇ ಔಷಧಿಗಾರ ಕಣಪ್ಪ, ನೀ ರೋಗ ಬಂದು ಬಿಡಿಸ್ಕೊಡ್ಬೇಕು ಅಂತ ಹೇಳಿ ಕಳಿಸಿದ್ದಾರೆ ಕಣೆ. ಮಾಡಿದಿರೆ ನಾನು ಬೆಟ್ಟ ಚಾಮುಂಡಿ ಮನೆಗೆ ಹೋಗ್ಬೇಕು, ಅವಳಿಗೆ ಬಂದಿರ್ತಕ್ಕಂಥ ಬೆನ್ಪಳಿ ರೋಗವ ಬಿಡಿಸ್ಬರ್ಬೇಕು. ಮೇರ್ತಕ ತಗೊಂಡು ವಿಷಂಪ್ರಾಜಿ ಗುತ್ತಿ ಒಳಗಿರ್ತಕ್ಕಂಥ ಔಷಧಿ ತಗೊಂಡು ನಾನು ಅವಳ ರೋಗಕ್ಕೆ ಔಷಧಿ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳಿದಂತೆ ಕಳ್ಳ ನಂಜಪ್ಪ. ಮಡಿದಿರು ಒಪ್ಕೊಂಡ್ರು. ಅಯ್ಯೋ ಪಾಪ, ಲೋಕ ಉದ್ಧಾರಕ್ಕೋಸ್ಕರವಾಗಿ ರಕ್ಷಣೆ ಮಾಡದಂತ ಜಗದಾಂಬೆ ಆದಂತ ಪಾರ್ವತಿ ಚಂಡಿ ಚಾಮುಂಡಿ ಅವತಾರವನ್ನು ಎತ್ತಿ ನಡುಬೆಟ್ಟದಲ್ಲಿ ಬಂದು ನಿಲ್ಲಿಸಿದ ಮೇಲೆ ಪಾಪ ಆ ರಾಕ್ಷಸರ ಏಟು ಅವಳು ಬೆನ್ನಿಗೆ ಬಿದ್ದು ಬೆನ್ಪಳಿ ರೋಗ ಬಂದ ಮೇಲೆ ಎಲ್ಲಾ ರೋಗ ರುಚುಂಡ್ರಿಗೆಲ್ಲ ಗಂಡನಾದಂತ ವೈದ್ಯನಾಥೇಶ್ವರ ನೀನೇ ವೈದ್ಯನಾಥ ಸ್ವಾಮಿ ಆಗಿದ್ಮೇಲೆ ಹೋಗಿದ್ ಬನ್ನಿ ಸ್ವಾಮಿ ಅಂತೇಳಿ ಅವರಿಬ್ಬರು ಮಡಿದಿರು. ಪಾಪ ರೋಗಕ್ಕೆ ಔಷಧಿ ಕೊಡಕ್ ಹೋಗ್ತಾರೆ ನನ್ನ ಪತಿದೇವ.
ನಂಜುಂಡೇಶ್ವರ ಅಂತೇಳಿ ವಿಷಂಪ್ರಾಜಮನ್ನ ವಿಷಗಂಟ ಅಂತೇಳಿ ಯಾವಾಗ ಕತ್ತರಿಸಿದ ಕಲ್ಲಡಿಕೆ ಉತ್ತರಿಸಿದ ಬೆಳೆಯಲ್ಲಿ ಬ್ಯಾಲ್ಗೈನ್ಗಾತ್ರ ಕೆನಸುಣ್ಣ ತೆಗೆದು ಸ್ವಾಮಿ ಹೋಗಿದ್ ಬರೋಗಿ ಅಂತೇಳಿ ದೇವೇಂದ್ರಾಯನ ಮಕ್ಕಳಾಗಿರ್ತಕ್ಕಂಥ ದೇವಿ ದುಂಡಿರಮ್ಮ ಎಳೆಯ ಸೋಮಾಜಮ್ಮ ಯಾವಾಗ ಒಪ್ಪಿ ಬೆಳೆಯನ್ನು ಕೊಟ್ರು ಆವಾಗ ವಿಷಂಪ್ರಾಜಮನ್ನ ಚೊಕ್ಕಬೋದ ಒಡೆಯ ಗರಳಪುರದ ವಾಸ ನಡಗಾಡ್ ನಂಜುಂಡೇಶ್ವರ ಆವಾಗ ಬೆಟ್ಟ ಚಾಮುಂಡಿ ಸೂಳೆ ಮನೆಗೆ ಹೋಗ್ಬೇಕು ಸೂಳೆಯನ್ನ ಬಿಟ್ಟು ನಾ ಇರ್ಲಾರಿ ಅಂತೇಳಿ ಪಟ್ಟದ ಹೆಂಡತಿರು ಮದುವೆ ಆದ ಮಡದಿರು ರನ್ನದಂತ ಹೆಂಡತಿರು ಮಂಚದಲ್ಲಿ ಮಲಗಿದ್ರು ಆ ರನ್ನದಂತ ಹೆಂಡತಿರ ಬಿಟ್ಟು ಬೆಟ್ಟದ ಕಟ್ಟಾಣಿ ಖರ್ಚಿನವೇ ಸೂಳೆ ಹೋಲ್ಕೊಂಡು ನಂಜಪ್ಪ ಸ್ವಾಮಿ ನಂಜುಂಡೇಶ್ವರ ಯಾವಾಗ ಮಡದಿರಿಗೆ ಉಪಾಯದ ಮಾತಾಡಿ ಯಾವಾಗ ಸಾಗಿ ಬೆಟ್ಟ ಚಾಮುಂಡಿ ಚಾಮಾಯಿ ಮನೆಗೆ ಬಂದ್ರು ಬಂದು ಅವಳ ಕಲ್ಗುಡಿ ಬಾಗಿಲಲ್ಲಿ ನಿಂತ್ಕೊಂಡು ನಂಜಪ್ಪ ಎಲೆ ಹೆಣ್ಣೆ ಬೆಟ್ಟದ ಕಟ್ಟಾಣಿ ಖರ್ಚಿನವೇ ಮೆಚ್ಚಿದಂತ ಮಾವನ ಮಗ ಬಂದಿವನಿ ಬಾಗಲ್ ತೆಗಿ ಅಂತ ಸ್ವಾಮಿ ಯಾವಾಗ ಕರೆದ್ರು ತಿಂಗಳ ಮೇಲೆ 15 ದಿನ ಖಂಡಿತವಾಗೂ ಬರ್ತೀನಿ ಅಂತದಕ್ಕೂ ಬಂದ್ಬಿಟ್ಟು ನಾನು ನಂಜಪ್ಪ ನಂಜುಂಡೇಶ್ವರ ಅಂತ ಹೇಳಿ ಕಟ್ಟಾಣಿ ಖರ್ಚಲ್ವೇ ಆದ ಬೆಟ್ಟ ಚಾಮುಂಡಿ ಓಡೋಡಿ ಬಂದು ವಜ್ರ ತಾಳ ತೆಗೆದು ನಿಂತಿರುವಂತ ತನ್ನ ಗಂಡನ ಮುಖ ನೋಡಿದ್ಲಂತೆ ನಿಜ ನಂಜನಗೂಡಲ್ಲಿ ಅವರು ಕಪ್ಪನಿ ಕಾವೇರಿ ನದಿ ಒಳಗೆ ಒಬ್ಬರು ಕಣ್ಗೂ ಕಾಣ್ತಾ ಇದ್ದ ರೀತಿ ಅವರಿಬ್ರು ರಾತ್ರಿ ಸುಖ ಸಂತೋಷವನ್ನು ಪಟ್ಟಂತ ನಡಗಾಡ್ ನಂಜುಂಡೇಶ್ವರ ಬೆಟ್ಟ ಚಾಮುಂಡೇಶ್ವರಿ ಆವತ್ತು ಕೊಟ್ಟಂತ ಸುಖ ಇಂದಿನ ತನಕ ನಾನು ಎಂದೆಂದೂ ಕಂಡಿರ್ಲಿಲ್ವಲ್ಲ ಬಾವಾಜಿ ಬಂದ್ರಿ ಅಂತ ಹೇಳಿ ಕೈ ಹಿಡಿದು ಕರ್ಕೊಂಡು ಅವಳ ಪಟ್ಟೆ ಮಂಚಿನ ತಗೊಂಡು ಕೂಡಿಸ್ಕೊಂಡು ಸ್ವಾಮಿ ನಂಜುಂಡೇಶ್ವರ ಈ ಕಡೆ ಬೆಟ್ಟದ ಚಾಮುಂಡಿ ಕಲ್ಲುಗುಡಿಗೆ ಬಂದಂತ ನಂಜಪ್ಪ ಈ ಕಡೆ ಬೆಟ್ಟ ಚಾಮುಂಡಿ ಸೂಳೆ ಜೊತೆ ಒಳಗೆ ಏನು ಸುಖ ಭೋಜನ ಪಡ್ತಿರೋನಂತೆ ಸುಖ ಭೋಜನ ಪಡ್ತಾ ಇವಳ ಕಡೆ ಈ ನಂಜಪ್ಪ ಇರ್ಬೇಕಾದ್ರೆ ಆ ಕಡೆ ನಂಜನಗೂಡಲ್ಲಿ ಇರ್ತಕ್ಕಂತ ದೇವೇಂದ್ರನ ಮಕ್ಕಳಾಗಿರ್ತಕ್ಕಂಥ ದೇವಿ ದುಂಡಿರಮ್ಮ ಎಳೆ ಸೋಮಾಜಮ್ಮ ಇಬ್ರು ಪಟ್ಟೆ ಮಂಚಿನ ಮೇಲೆ ಕುಂತ್ಕೊಂಡು ಚಿಂತೆ ಮಾಡಿದ್ರಂತೆ ಇಷ್ಟು ದಿನವಾಯ್ತಲ್ಲ ಬೆನ್ಪಣಿ ರೋಗಕ್ಕೆ ಔಷಧಿ ಕೊಡ್ತೀನಿ ಅಂತ ಹೋಗ್ತೀನಿ ಅಂತ ಹೋದಂತ ಕಳ್ಳ ನಂಜುಂಡ ಇಷ್ಟು ದಿನವಾದ್ರೂ ಇನ್ನೂ ಬರ್ನಿಲ್ವಲ್ಲಮ್ಮಿ ಹೌದು ಕಣಕ್ಕ ಏನಮ್ಮಿ ಒಂದ್ ಹೆಣ್ಣಿರ ಮನೆಗೆ ಗಂಡು ಅಂತಕ್ಕಂತೀವ್ ಹೋದ್ಮೇಲೆ ಇಷ್ಟು ದಿನವಾದ್ರೂ ಇನ್ನೂ ಬರ್ದೆ ಹೋದ್ಮೇಲೆ ನನಗೆ ಯಾಕೋ ಸ್ವಲ್ಪ ಸಂಶಯ ಕಳ್ಳ ಅವನ ಕತ್ತರಿಸೋನ ಮೇಲೆ ನನಗೆ ಸ್ವಲ್ಪ ಅನುಮಾನ ಬರ್ತಾ ಇದೆ ಸೋಮಾಜಿ ನೀನ್ ಇಲ್ಲೇ ಇರು ನಾ ಹೋಗಿದ್ದು ಬರ್ತೀನಿ ಕಳ್ಳ ಅವನ ಕತ್ತರಿಸೋನ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ದುಂಡಿಯನ ದೇವಿರ ನಂಜನಗೂಡೊಳಗಿರುವ ದೇವಿ ದುಂಡಿರಮ್ಮ ದುಂಡುಡ್ಗ ಕಟ್ಕೊಂಡು ಕಳ್ಳ ಅವನ್ ಕತ್ತರಿಸವ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ದುಂಡುಡ್ಗ ಕಟ್ಕೊಂಡು ಯಾವಾಗ ಸಾಗಿ ಬಂದಳಂತೆ ಚಾಮುಂಡಿ ಕಲ್ಲುಗುಡಿಗೆ ನಿಜ ಯಾಗಾದ್ರೂ ಒಂದ್ ಹೆಣ್ಣಿರ ಮನೆಗೆ ಗಂಡು ಅಂತಕ್ಕಂತ ಇವನು ಹೋದ್ಮೇಲೆ ಇವನ್ ಕಳತನ ಕಂಡಿಡಿಬೇಕಾದ್ರೆ ಮತ್ತೊಬ್ಬ ಮದ್ವೆ ಆದ ಮಡದಿ ಅವನ ಕಳತನ ಕಂಡಿಡಿಬೇಕಾದ್ರೆ ನೋಡೋದಿಲ್ವೇ ಯಾವಾಗ ತನ್ನ ಗಂಡನ ಅಂಜಪ್ಪ ಬೆಟ್ಟ ಚಾಮುಂಡಿ ಕಲ್ಲುಗುಡಿ ಕಲ್ಲು ಮಂಚಿದ ಮೇಲೆ ಹೂವಿನ ಹಾಸಿಗೆ ಮಾಡ್ಕೊಂಡು ಯಾವಾಗ ಇಬ್ರು ಸುಖ ಭೋಗ ಪಡ್ತಾ ಮಲಗಿದ್ರು ಮದ್ವೆ ಆದ ಹೆಂಡತಿ ನೋಡ್ಬಿಟ್ಟ ದೇವಿ ದುಂಡಿರಿ ಎಲ್ಲ ಕಳ್ಳ ನೀನ್ ಕತ್ತರಿಸವನೆ ಸುಳ್ಳ ನೀನ್ ಉತ್ತರಿಸವನೆ ಪೆನ್ಪಳಿ ರೋಗಕ್ಕೆ ಔಷಧಿ ಕೊಡ್ತೀನಿ ಅಂತ ಬಂದವ ಇದ್ಯಾ ನೀ ಪೆನ್ಪಳಿಗೆ ಔಷಧಿ ಕೊಡ್ತಿರೋದು ಇವಳಿಗೆ ಮೇರ್ಕ ಕೊಡ್ತೀನಿ ವಿಷಂಪ್ರಾಜಿ ಔಷಧಿ ತಗೊಂಡೋಗ್ ಕೊಡ್ತೀನಿ ಹಸ್ರ ಔಷಧಿ ಅಂತ ಬಂದವ ಹಸ್ರ ಔಷಧಿ ಕೊಡಕ್ ಬಂದಿದ್ಯೋ ಮೇರ್ಕ ಕೊಡಕ್ ಬಂದಿದ್ಯೋ ಇವಳ ಜೊತೆ ಮೆತ್ತಗ್ ಮಲಗಿರಕ್ ಬಂದಿದ್ಯೋ ಕಳ್ಳ ನೀನ್ ಕತ್ತರಿಸ ಸುಳ್ಳ ನೀನು ಉತ್ತರಿಸವನೆ ಅಂತ ಹತ್ತು ಬಿಡ್ತು ರವ ಮಂಡ್ಲ ಕೋಪ ಬಂದ್ಬಿಡ್ತು ದೇವಿ ದುಂಡಿರಮ್ಮನಿಗೆ ಯಾವಾಗ ಕಲ್ಲುಗುಡಿ ಸಂದಿಲಿ ಇಣಿಕಿ ನೋಡ್ಬಿಟ್ಲ ಇವ್ರಿಬ್ರು ಮನಗಿರೋದ್ ನೋಡ್ಬಿಟ್ಟು ಜಾಡ್ಸಿ ಕಲ್ ಕದ ವಾತ್ಲಂತೆ ಒಂದ್ಸರಿ ದಾಡಾರ್ನ ಕಲ್ ಕದ ಯಾವಾಗ ಬಿತ್ಕೊಂಡ್ಬಿಡ್ತೋ ಹಟ್ಟಿಗೆ ನಡಟ್ಟಿಗೆ ನುಗ್ಗದಂತೆ ಕಳ್ಳ ನಿನ್ ಕತ್ತರಿಸವನೇ ಈ ಕೋಳಿ ತಿನ್ನೋಳು ಸವಾಸ ಈ ಕೋಣ ತಿನ್ನ ನನ್ನ ಸೌತಿ ಅದ್ಗೆಟ್ ನನ್ನ ಸೌತಿ ಜಾತ್ಗೆಟ್ ನನ್ನ ಸೌತಿ ಕುಲ್ಗೆಟ್ ನನ್ನ ಸೌತಿ ಈ ಬೆಟ್ಟದ ಸವಾಸ ಯಾವತ್ತಿನ ಮಾಡ್ಕೊಂಡೆ ಈ ನನ್ನ ಸೌತಿ ನಿನ್ ಯಾವತ್ ನಿನ್ ಕಣ್ಣ ಉಪಾರ್ಸ್ ಕರ್ದ ಇವಳ ಯಾವತ್ತು ನೀನ್ ಅಲ್ಲಿಕಿರ್ ಕರ್ದ ಈ ನನ್ನ ಸೌತಿ ಮನೆಗೆ ಬಂದಿದ್ದು ನಮ್ ಕಾವಿನೆಲ್ಲ ಕೆಡಿಸ್ಬಿಟ್ಟೆಲ್ಲ ನಮ್ಮ ಜಾತಿನೆಲ್ಲ ಕೆಡಿಸ್ಬಿಟ್ಟೆಲ್ಲ ನಮ್ ಗೋತ್ರನೆಲ್ಲ ಕೆಡಿಸ್ಬಿಟ್ಟೆಲ್ಲ ಕಳ್ಳ ನಿನ್ ಕತ್ತರಿಸವನೇ ಅಂತ ಒಂದ್ ಮುಂದಾಲೆ ಚಾಮುಂಡಿ ಮುಂದಾಲೆ ಒಂದ್ ಕೈ ಹಿಡ್ದವಳೆ ಗಂಡನ ಜುಟ್ಟ ಒಂದ್ ಕೈ ಹಿಡ್ದವಳೆ ಇಬ್ಬಿಬ್ರು ಹೇಳ್ಯಾಳ್ದು ಕಲ್ಲುಗುಡಿ ಈಚ್ ಕೆಳಕ ಬಂದು ಗುದ್ದೊಂದ ಗುದ್ದಿ ಎಲ್ಲ ನಿಮ್ ಅವತ್ತಿನ ಕಾಲನೇ ಕಳ್ಳ ನಿನ್ ಕತ್ತರಿಸವನೇ ನಡಿ ನೀನ್ ಮಾಡ್ಕೊಟ್ರು ಅಂತೇಳಿ ಬೆಟ್ಟ ಚಾಮುಂಡಿ ತಾರ ಮಾರ ಬೋದಾಕ್ಬಿಟ್ಲಂತೆ ಮದ್ವೆ ಆದ ಹೆಂಡತಿ ಎಲ್ಲ ನನ್ನ ಸೌತಿ ಗಂಡುಳ್ ಗರ್ತಿ ನೀ ಕೈ ಸಣ್ಣ ಮಾಡಿ ಯಾವತ್ ಕರ್ಕಂದ ನನ್ನ ಗಂಡನ ಆಗೆಟ್ ನನ್ನ ಸೌತಿ ಜಾತಿ ಅಟ್ ನನ್ನ ಸೌತಿ ನಾನು ಗಂಡಿದ್ದೀನಿ ನೀನು ಹಾಗೆ ಈ ಕಲ್ಗುಡಿಲಿ ಸುಮ್ಮನಿರಕ್ಕಾಗಿಲ್ವ ನನ್ನ ಸೌತಿ ಗಂಡುಳ್ ಗರ್ತಿ ಆಗಿರ್ತಕ್ಕಂಥವ್ರ ಗಂಡನ ಕರ್ಕೊಂಡು ನೀನ್ ಮನೆಗೆ ಕೂಡ್ಕೊಂಡಿದ್ದೀರ ನನ್ನ ಸೌತಿ ಅಂತ ಬೆಟ್ಟ ಚಾಮುಂಡಿ ಆ ಕಿವಿರಿ ಮೇಲೆ ಚಿಮುದು ಯಾರು ದೇವೇಂದ್ರನ ಮಗಳಾಗಿರೋ ದೇವಿ ದುಂಡಿರಮ್ಮ ದೇವೇಂದ್ರನ ಮಗಳಾಗಿರ್ತಕ್ಕಂತ ದೇವಿ ದುಂಡಿರಮ್ಮ ಬೆಟ್ಟ ಚಾಮುಂಡಿಯ ಯಾವಾಗ ಕಿವಿರಿ ಮೇಲೆ ತಿಮಿತ್ತಿದ್ಲು ಅದ್ಗೆಟ್ ನನ್ನ ಸೌತಿ ನಾನ್ ಯಾಕಾಯ್ತೀನಿ ನಾನು ಅದ್ಗೆಟ್
ನನ್ನ ಸಾವತಿ, ನಾನು ಸಾವತಿ, ನೀನು ನನ್ನ ಸಾವತಿ. ಕಣ್ಣ ಬಿಗಿಯಾಗಿ ತನ್ನ ಮನೇಲಿ ಇಟ್ಕೊಳ್ಳೋದು ಬಿಟ್ಬಿಟ್ಟು ನನ್ನ ಮನೆಗೆ ಹಾಕೋ ಕೊಳಗಿಸ್ಬಿಟ್ಟು ನನ್ನ ಮೇಲೆ ಈ ರೀತಿ ರೇಗಾಡಿಯ ನನ್ನ ಸಾವತಿ ಅಂತ 7 ಜೊಟ್ಟು ಅವಳ ಕೈಲಿ. ಯಾವಾಗ ಚಾಮುಂಡೇಶ್ವರಿ ದುಂಡಿ ದೇವಿರಮ್ಮ ಇಬ್ರು ಒಬ್ಳಿಗೊಬ್ಬ ಎತ್ತಾಕೊಂಡು ಇತ್ತ ಉಳಿಸಿ ಇತ್ತ ಉಳಿಸಿ ಮುಂದಲ್ಲಿ ಹಿಡ್ಕೊಂಡು ಹೊಡೆದಾಡ್ತಿದ್ರು. ಇವರಿಬ್ರು ಹೊಡೆದಾಡೋದು ನೋಡ್ಬಿಟ್ಟು ನಂಜಪ್ಪ ಎದ್ರಕಂದ ಅಪ್ಪಪ್ಪ ಇವರಿಬ್ರು ಈ ರೀತಿ ಹೊಡೆದಾಡೋರು. ನಾ ಮಧ್ಯಕ್ಕೆ ಸಿಕ್ಕಂಡ್ರೆ ನನ್ ಬಿಟ್ಕೊಟ್ರಪ್ಪ. ಇವ್ರ ಮಧ್ಯದಲ್ಲಿ ನನ್ನ ಇಬ್ರು ಹಾಕಂದು ಇಬ್ರು ನೂಕಿ ತಳ್ಳಿ ನನ್ನ ಅಳ್ಕಾಯಿ ಮಾಡಕ್ ಬಿಡ್ತಾರೆ ಅಂತೇಳಿ ನಂಜಪ್ಪ ಏನ್ ಬೊದರ್ಗಚ್ಚಿ ಎತ್ಕೊಂಡ್ ಬಿದ್ದು ಓಡ್ತಿರೋನಂತೆ. ನಂಜಪ್ಪ ನೋಡ್ಬಿಟ್ಟು ದೇವಿ ದುಂಡಿರಿ ಯಾಳ ಕಾಳ ನಿಮ್ಮ ಅಪ್ಪನ ತಿನ್ನ ಸುಳ್ಳ ನಿಮ್ಮ ಅವ್ವ ತಿನ್ನವನ ಎಲ್ಲಿ ಓಡ್ತಿ ಅಂತೇಳಿ ಬಿದ್ದು ಆಟ ಹೊಡೆದು ನಂಜಪ್ಪನ ಬೊದರ್ಗಚ್ಚ ಹಿಡ್ಕೊಂಡೊಳ್ಳೆ ದರ ನೆಳ್ಕೊಂಡು ತಾಯಿ ಬರ್ತವಳ್ಳೆ ನಂಜುರು ಗುಡುಗೆ. ಬೊಯ್ಕೊಂಡು ಆಡ್ಕೊಂಡು ಅನ್ಕೊಂಡು ಕಿರಿ ಮೇಲೆ ತಿಳ್ಕೊಂಡು ನಂಜಪ್ಪನ ಬೊದರಗಚ್ಚಿ ಹಿಡ್ಕೊಂಡು ದರ ನೆಳ್ಕೊಂಡು ಬರುವಾಗ ದುಂಡಿ ದೇವಿರಮ್ಮ ತಮ್ಮ ಅಣ್ಣಂದಿರು ತಮ್ಮಂದಿರ ಆದವ್ರು ಎಲ್ರು ಕರೆಸಿ ಹೇಳದಂತೆ ದುಂಡಿ ದೇವಿರಮ್ಮ. ಹೇಗೆ ನೋಡಣ್ಣಯ್ಯನವ್ರೆ, ನೋಡಪ್ಪ ಜಡೆ ಶೇಷಣ್ಣ, ಮನನ ಮೂಲೆ ಜಲಗಂ ಬಸವಣ್ಣ, ಉಲ್ಲೂರಿ ಬಸವಣ್ಣ, ಪರಶುರಾಮರು ಮತ್ತು 7 ತಲೆ ಆದಿಶೇಷ ಇವರೆಲ್ಲರನ್ನು ಕರ್ತರಿಸಿ ಅಲ್ಲಿ ಕುಂಡ್ರಿಸ್ಕೊಂಡು ಎಲ್ಲಿ ಕಪ್ನಿ ಕಾವೇರಿ ನದಿಯ ಪಕ್ಕದಲ್ಲಿ ಕಳ್ಳ ಇವ್ರು ಕತ್ತರಿಸೋನ ಕೈ ಹಿಡಿದು ಕಾಲಕ್ಕೂ ನಮಗ್ ತಪ್ಪದೆ ಹೋಯ್ತು. ಈ ಕಳ್ಳ ಬೆಟ್ಟ ಚಾಮುಂಡಿಗೆ ಬೆನ್ಪಳ್ಳಿ ರೋಗಕ್ಕೆ ಔಷಧಿ ಕೊಡ್ತೀನಿ ಅಂತ ವಿಷಂಪರಾಜಿ ಗುತ್ತಿ ಹಸ್ರೌಷಧಿ ತಕೊಂಡೋಯ್ತೀನಿ, ಮೇರ್ಕ ತಕೊಂಡೋಯ್ತೀನಿ ಅಂದವ. ವಾರ 15 ದಿನ ಆಗದೆ ನಾನು ಹೇಳ್ಕ ಬಂದಿನ ಕಲ್ಗುಡಿಯಿಂದ ಇವನ್ನ ಖರ್ಚಲಿವೆ ಅಂತ ಹೆಂಡತಿರು ಮನೆ ಒಳಗಿದ್ರು, ರತಿ ಅಂತ ಹೆಂಡತಿರು ಪಳಪಳ ಅಂತ ಮನೆ ಒಳಗೆ ಒಳಿತಿದ್ರು, ಕೋತಿ ಮುಖದಂತ ಸೂಳೆ ಹೊಲಿತಕ್ಕಂತ ಈ ಗಂಡಸ್ ಜಾತಿ. ಇವನೇನಾದ್ರೂ ಅಪ್ಪಿ ತಪ್ಪಿ ಇನ್ನೊಂದಿನ ಏನಾದ್ರು ಈ ಮೂಲೆಗೆ ಏನಾದ್ರು ಹೋಗಿರ್ತೀನಿ ಅಂತ ಬಂದ್ಗಿಂದ್ರೆ ಮಾತ್ರ ನೋಡು ಅನ್ನೋದಿರೆ. ಇವ್ನು ಮಾತ್ರ ಈ ಕಂಪನಿ ಒಳೆ ಬಿಟ್ಟು ಮುಂದಕ್ಕೆ ಮೂರಾಜೆ ಇವ್ನ ಎಲ್ಲೂ ಕಳಿಸ್ಬೇಡಿ, ಇದೇ ನಿಮ್ಗೆ ತಾಕೀರ್ತಿ ಕೊಟ್ಟರದು. ಅಪ್ಪಿ ತಪ್ಪಿ ಏನಾದ್ರು ಇವನ್ನೇನಾದ್ರು ಕಳಿಸ್ಬಿಟ್ರಿ ನಿಮ್ಮ ನಾ ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಅಣ್ಣ ತಮ್ಮಂದಿರಿಗೆಲ್ಲ ಕಟ್ಟಾಜ್ಞೆ ಕೊಡೋ ತಾಳೆ ಚಂದನ್ನ ಕೊಟ್ಟು ತನ್ನ ಗಂಡನ್ನ ಬಾಳ ಬಂದೋಬಸ್ತಾಗಿ ಎಳ್ಕ ಬಂದು ಯಾರು ದುಂಡಿ ದೇವಿರಮ್ಮ ನಂಜನಗೂಡಲ್ಲಿ ಸುಖವಾಗಿ ಆನಂದವಾಗಿರೋರಂತೆ. ಅಂದಿನಿಂದ ಬೆಟ್ಟ ಚಾಮುಂಡಿನ ಮರ್ತೇ ಬಿಟ್ವಿ ಪಾಪ ನಂಜುಂಡೇಶ್ವರ. ಅವಳ ಮೇಲೆ ಜ್ಞಾನ ಇದ್ರು ಸಹ ಹೇಳ್ತೀರಿ ಏನಾದ್ರು ಬಿಟ್ಟು ಕಳಗಲಾರಲ್ಲ ಅಂತ. ಒಂದು ಕಣ್ಣಲ್ಲಿ ಅವಳ ಜ್ಞಾನ, ಇನ್ನೊಂದು ಕಣ್ಣಲ್ಲಿ ಇವ್ರ ಮೇಲೆ ಜ್ಞಾನ. ಇವ್ರು ನನ್ನ ಬಿಟ್ಟು ನನ್ನ ಕಳಿಸಿರ ಈ ಮದುವೆಯಾಗಿರೋ ಹೆಂಡತಿರು ಅಂತ ಇವ್ರ ಮೇಲೂ ಒಂದ್ ಕಣ್ಣು, ಬೆಟ್ಟ ಚಾಮುಂಡಿ ಮೇಲೂ ಒಂದ್ ಕಣ್ಣು. ಪಾಪ ಚಿಂತೆ ಮಾಡ್ತಾ ಇಬ್ಬರು ಹೆಂಡತಿರ ಮಧ್ಯದಲ್ಲಿ ಸುಖವಾಗಿ ಆನಂದವಾಗಿ ಮಲಗಿರೋರಂತೆಯಲ್ಲಿ ನಂಜನಗೂಡಲ್ಲಿ ನಂಜುಂಡೇಶ್ವರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.